ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮೇಷರಾಶಿ, ಇಂದು ಅಧಿಕಾರದ ಸಾಮೀಪ್ಯವನ್ನು ಕಾಯ್ದುಕೊಳ್ಳುವಲ್ಲಿ ನೀವು ಮುಂದೆ ಇರುತ್ತೀರಿ. ನಿರ್ವಹಣಾ ವಿಷಯಗಳು ನಿಮಗೆ ಅನುಕೂಲಕರವಾಗಿರುತ್ತವೆ. ಇಂದು ಆಪ್ತರೊಂದಿಗೆ ಸಾಮರಸ್ಯ ಹೆಚ್ಚಾಗುತ್ತದೆ. ಪೂರ್ವಜರ ಅಥವಾ ಕುಟುಂಬದ ವಿಷಯಗಳು ಪ್ರಗತಿ ಹೊಂದುತ್ತವೆ. ವ್ಯವಹಾರ ಚರ್ಚೆಗಳಲ್ಲಿ ನೀವು ಪ್ರಭಾವಶಾಲಿಯಾಗಿರುತ್ತೀರಿ. ವಿವಿಧ ಪ್ರಯತ್ನಗಳು ಸುಧಾರಿಸುತ್ತವೆ. ವೈಯಕ್ತಿಕ ಸಂಬಂಧಗಳು ಅನುಕೂಲಕರವಾಗಿರುತ್ತವೆ. ಇಂದು ಯೋಜಿತ ಕಾರ್ಯಗಳು ವೇಗವನ್ನು ಪಡೆಯುತ್ತವೆ. ಹಣಕಾಸಿನ ಮಾತುಕತೆಗಳಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಇಂದು ನಿಮ್ಮ ಕೆಲಸದ ಕ್ಷೇತ್ರಕ್ಕೆ ನೀವು ಸಾಕಷ್ಟು ಸಮಯವನ್ನು ವಿನಿಯೋಗಿಸುತ್ತೀರಿ. ಕೌಶಲ್ಯ ಮತ್ತು ಅನುಭವವು ಕಾರ್ಯಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇಂದು ನಿಮಗೆ ವಿದೇಶ ಪ್ರವಾಸದ ಯೋಗವಿದೆ. ನೌಕರರಿಗೆ ಮಹತ್ವದ ಕೆಲಸಕ್ಕೆ ವರ್ಗಾವಣೆಯಾಗಬಹುದು. ಸರ್ಕಾರದ ಸವಲತ್ತು ದೊರೆಯುತ್ತದೆ. ಹೊಸ ಜಾಗ ಖರೀದಿಸಿ ಮನೆ ಕಟ್ಟಿಸುವ ಭಾಗ್ಯ ನಿಮಗಿರುತ್ತದೆ. ಇಂದು ಅತ್ಯಂತ ಪ್ರೀತಿಯ ಕನಸು ನನಸಾಗಬಹುದು. ವ್ಯಾಪಾರದಲ್ಲಿ ಉತ್ತಮ ಲಾಭ ಗಳಿಸುವಿರಿ. ನಿಮ್ಮ ಪ್ರಿಯತಮೆಯ ಜೊತೆ ವಾದಗಳಲ್ಲಿ ಇಂದು ನೀವು ದೂರವಿರಿ. ಇಂದು ವಿವಾದಾತ್ಮಕ ವಿಷಯಗಳ ಬಗ್ಗೆ ಚರ್ಚಿಸಬೇಡಿ. ಪತ್ನಿಯ ಸಹಾಯವನ್ನು ಗೌರವದಿಂದ ಸ್ವೀಕರಿಸಿ. ಉದ್ಯೋಗದ ಸಮಸ್ಯೆ ನಿವಾರಣೆಗಾಗಿ ಹಣಕಾಸು ನೀಡಲು ಸಿದ್ಧರಾಗುತ್ತೀರಿ. ಸಾಮಾಜಿಕ ಸಮಾರಂಭಗಳು ಮತ್ತು ಪ್ರಭಾವಿ ಜನರೊಡನೆ ನಿಮ್ಮ ಬಾಂಧವ್ಯ ವೃದ್ಧಿಯಾಗಲಿದೆ. ವಿದೇಶದಲ್ಲಿ ವ್ಯಾಪಾರ ಆರಂಭಿಸುವುದಕ್ಕಾಗಿ ಹಣದ ಲಾಭ ಪಡೆಯುವಿರಿ. ಸಂಗಾತಿಯ ಸೇವೆಯನ್ನು ನಿರ್ಲಕ್ಷಿಸಬೇಡಿ. ಇಲ್ಲದಿದ್ದರೆ ನಿಮ್ಮ ಮನಸ್ಸು ಶಾಂತಿಗೆ ಭಂಗವನ್ನು ಉಂಟುಮಾಡಿಕೊಳ್ಳುತ್ತದೆ. ಇಂದು ನಿಮಗೆ ಆರ್ಥಿಕ ಲಾಭದ ಸಮಯ. ಸಾಲಗಳನ್ನು ತೀರಿಸಲು ನೀವು ನಿರೀಕ್ಷಿಸುತ್ತಿರುವ ಅನಿರೀಕ್ಷಿತ ಆದಾಯವನ್ನು ಬಳಸುವುದು ಬುದ್ಧಿವಂತವಾಗಿದೆ. ಹೊಸ ಮತ್ತು ಹಳೆಯ ಎರಡೂ ಸಂಬಂಧಗಳನ್ನು ಆನಂದಿಸಿ ಮತ್ತು ನಿಮ್ಮ ವೃತ್ತಿಪರ ಗುರಿಗಳನ್ನು ಹೆಚ್ಚಿಸಲು ನೆಟ್ವರ್ಕಿಂಗ್ ಅನ್ನು ಸರಿಯಾಗಿ ಬಳಸಿಕೊಳ್ಳಿ. ಕೆಲಸದಲ್ಲಿ ಸ್ಪರ್ಧೆ ಅಥವಾ ಶತ್ರುಗಳ ಬಗ್ಗೆ ಚಿಂತಿಸಬೇಡಿ. ಬದಲಾಗಿ ನಿಮ್ಮ ವರ್ಚಸ್ಸಿನಿಂದ ಪ್ರಭಾವಿತರಾದ ಜನರೊಂದಿಗೆ ನಿಮ್ಮನ್ನು ಸುತ್ತುವರಿದಿರಿ. ಅಪಘಾತಗಳು ಅಥವಾ ಕಳ್ಳತನಗಳನ್ನು ತಪ್ಪಿಸಲು ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಿ. ನಿಮ್ಮ ದೈನಂದಿನ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಮುಂದುವರಿಸಿ. ಇದರಿಂದ ಯಶಸ್ಸು ಶೀಘ್ರದಲ್ಲೇ ನಿಮ್ಮದಾಗುತ್ತದೆ. ಇಂದು ನಿಮ್ಮ ಕೆಲಸಗಳ ಪಟ್ಟಿಯನ್ನು ಪರಿಶೀಲಿಸಿ ಅವುಗಳನ್ನು ಪೂರ್ಣಗೊಳಿಸುವ ಉತ್ತಮ ಸಮಯವಿದ್ದು, ಈ ಸಮಯದಲ್ಲಿ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸುವುದು ಮತ್ತು ನಿಮ್ಮ ಹಳೆಯ ಬಿಲ್ಲುಗಳನ್ನು ಪಾವತಿಸುವುದು ನಿಮ್ಮ ಆದ್ಯತೆಯಾಗಿದೆ. ನಿಮ್ಮ ಕೆಲಸಗಳ ಪಟ್ಟಿಯಲ್ಲಿ ಆರೋಗ್ಯ ತಪಾಸಣೆಯನ್ನು ಸೇರಿಸಿಕೊಳ್ಳಿ. ಇಂದು ಕಚೇರಿ ಕೆಲಸವು ನಿಮ್ಮ ಹೆಚ್ಚಿನ ಸಮಯ ಮತ್ತು ಗಮನವನ್ನು ತೆಗೆದುಕೊಳ್ಳುತ್ತದೆ. ಇದು ಹೆಚ್ಚುವರಿ ಹೊರಗೆ ಇರುವುದರಿಂದ ನಿಮಗೆ ಉಂಟಾಗಬಹುದು. ಇಂದು ನೀವು ನಿಮ್ಮ ಕುಟುಂಬದ ಬಗ್ಗೆಯೂ ಚಿಂತಿತರಾಗಿರುತ್ತೀರಿ. ನಿಮ್ಮ ಆಪ್ತರಿಂದ ನೀವು ಸಂಪೂರ್ಣ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಪಡೆಯುತ್ತೀರಿ. ನೀವು ನಿಮ್ಮ ಆರೋಗ್ಯದ ಬಗ್ಗೆ ಚಿಂತಿತರಾಗಿದ್ದರೆ ದಯವಿಟ್ಟು ಅದರಿಂದ ತಪಾಸಣೆ ಪಡೆದುಕೊಳ್ಳಿ. ಆದರೆ ಅತಿಯಾದ ಕೆಲಸ ಮತ್ತು ಒತ್ತಡವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಲು ಬಿಡಬೇಡಿ. ವೃಷಭ ರಾಶಿ, ಇಂದು ಅದೃಷ್ಟವು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನು ನೀಡುತ್ತದೆ. ವ್ಯಾಪಾರ ವಹಿವಾಟುಗಳು ಬಲವಾಗಿರುತ್ತವೆ. ನಿಮ್ಮ ಯೋಜನೆಗಳನ್ನು ಮುಂದುವರಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಇಂದು ಎಲ್ಲರೊಂದಿಗಿನ ಸಂಬಂಧಗಳು ಸುಧಾರಿಸುತ್ತವೆ. ನಂಬಿಕೆಯಿಂದ ನಡೆಸಲ್ಪಡುವ ಪ್ರಯತ್ನಗಳು ಪ್ರಗತಿ ಹೊಂದುತ್ತವೆ. ವಿವಿಧ ವಿಷಯಗಳು ಅನುಕೂಲಕರವಾಗಿರುತ್ತವೆ. ನೀವು ಹಿರಿಯರಿಂದ ಬೆಂಬಲವನ್ನು ಸಹ ಪಡೆಯುತ್ತೀರಿ. ಇಂದು ನೀವು ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿ. ಪ್ರಮುಖ ಕಾರ್ಯಗಳು ವೇಗವನ್ನು ಪಡೆಯುತ್ತವೆ.
ಇಂದು ನಿಮ್ಮ ಕೋರ್ಟು ಕಚೇರಿ ಕೆಲಸಗಳು ಮುಗಿಯುವ ಹಂತದಲ್ಲಿ ಇರುತ್ತವೆ. ಇಂದು ಬಂಧುಗಳ ಆಗಮನದಿಂದ ಸಂತಸವಿರುತ್ತದೆ. ಮಕ್ಕಳಿಗೆ ಉನ್ನತ ಶಿಕ್ಷಣದ ಭಾಗ್ಯವಿರುತ್ತದೆ. ಮಕ್ಕಳಿಗೆ ಸರ್ಕಾರಿ ನೌಕರಿ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಇಂದು ಹಳೆಯ ಸಂಗಾತಿಗೆ ಆರ್ಥಿಕ ಸಂಕಷ್ಟದಿಂದ ಪಾರಾಗಲು ನೀವು ಸಹಾಯ ಮಾಡುತ್ತೀರಿ. ನಿಮ್ಮ ಪ್ರೀತಿಯ ಸಂಗಾತಿಗೆ ಶಾಶ್ವತ ಪರಿಹಾರ ಕೊಡಲು ಸಫಲರಾಗಿರುವಿರಿ. ಇಂದು ಆಪ್ತ ಸಂಬಂಧಿಕರ ಬೆಂಬಲದಿಂದ ಹೊಸ ಉದ್ಯಮ ಪ್ರಾರಂಭ ಮಾಡುವಿರಿ. ಈ ವ್ಯವಹಾರದಲ್ಲಿ ಹೆಚ್ಚು ಧನಲಾಭ ಪಡೆಯುವಿರಿ. ಒತ್ತಡದ ಕೆಲಸದ ನಡುವೆ ಕುಟುಂಬವನ್ನು ಮರೆಯದಿರಿ. ಪತ್ನಿಯ ಕಷ್ಟ ಸುಖ ಹರಿಯಿರಿ. ಕೆಲವರು ಇಂದು ಹಣಕಾಸಿನ ಸಮಸ್ಯೆ ಎದುರಿಸಲು ತಮ್ಮ ಮಾತಾಪಿತೃ ಸಲಹೆಗಳನ್ನು ಪಡೆದುಕೊಳ್ಳುತ್ತಾರೆ. ಇದು ಅವರಿಗೆ ಯಶಸ್ಸಿನ ಮೂಲವಾಗಿರುತ್ತದೆ. ಇಂದು ಮಧ್ಯಸ್ಥಿಕೆ ವಹಿಸಿದ ಹಣಕ್ಕೆ ತೊಂದರೆಗೆ ಒಳಗಾಗಬಹುದು. ಎಚ್ಚರಿಕೆ ಇರಲಿ. ಪ್ರೀತಿ, ಪ್ರೇಮ, ಪ್ರಣಯ ನಿಮ್ಮ ಅಮೂಲ್ಯ ಸಮಯವನ್ನು ಹಾಳು ಮಾಡಬಹುದು. ಹಳೆಯ ಸಂಗಾತಿಯ ಜೊತೆ ಪುನರ್ಮಿಲನದ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಇವುಗಳನ್ನು ನಿಭಾಯಿಸಿ. ಇಂದು ನೀವು ಎದುರಿಸುತ್ತಿರುವ ಸಂಬಂಧದ ಸಮಸ್ಯೆಗೆ ಸೃಜನಶೀಲ ಪರಿಹಾರವನ್ನು ಕಂಡುಕೊಳ್ಳಿ. ಹೆಚ್ಚುವರಿ ಪ್ರಣಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ ಮತ್ತು ಎಲ್ಲವನ್ನು ಬಿಟ್ಟು ಮುಂದುವರಿಯುವ ಉತ್ತಮ ಸಮಯವೂ ಕೂಡ ಇದಾಗಿರಬಹುದು. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಕರುಳನ್ನು ಅನುಸರಿಸಿ. ಕೆಲಸದಲ್ಲಿ ನಿಮ್ಮ ಪ್ರತಿಭೆ ಮತ್ತು ನಾಯಕತ್ವದ ಗುಣಗಳು ನಿಮಗೆ ಮನ್ನಣೆಯನ್ನು ಪಡೆಯಬಹುದು. ಈ ಮೆಚ್ಚುಗೆಯನ್ನು ಆನಂದಿಸಿ. ವೇತನ ಹೆಚ್ಚಳ ಅಥವಾ ಬಡ್ತಿ ಕೂಡ ನಿಮಗಾಗಿ ಕಾಯುತ್ತಿದೆ. ಕುಟುಂಬದ ಮಕ್ಕಳು ಮತ್ತು ಹಿರಿಯರಿಗೆ ನಿಮ್ಮ ಸಹಾಯ ಬೇಕಾಗಬಹುದು. ಪರಿಹಾರವನ್ನು ಕಂಡುಹಿಡಿಯಲು ನಿಮ್ಮ ಸೃಜನಶೀಲತೆಯನ್ನು ಬಳಸಿಕೊಳ್ಳಿ. ಇಂದು ವಿಶೇಷ ವ್ಯಕ್ತಿಯೊಂದಿಗೆ ನಿಮ್ಮ ಯಶಸ್ಸನ್ನು ಆಚರಿಸಿ. ಇಂದು ನಿಮ್ಮ ಸೃಜನಶೀಲತೆ ಇತರರನ್ನು ಮೆಚ್ಚಿಸುವಂತಿರುತ್ತದೆ. ನಿಮ್ಮ ಸೃಜನಶೀಲತೆಯ ಬಗ್ಗೆ ನೀವು ಹೆಮ್ಮೆ ಪಡುತ್ತೀರಿ ಮತ್ತು ನೀವು ಅದನ್ನು ಇತರರ ಮುಂದೆ ಚೆನ್ನಾಗಿ ವ್ಯಕ್ತಪಡಿಸುತ್ತೀರಿ. ಮಕ್ಕಳು, ಪ್ರಣಯ ಸಂಬಂಧಗಳು ಮತ್ತು ಜ್ಞಾನವು ಈ ಅದ್ಭುತ ಹಂತದಲ್ಲಿ ನಿಮ್ಮನ್ನು ಆಕರ್ಷಿಸುತ್ತದೆ. ನಿಮ್ಮ ಯಶಸ್ಸಿನ ಮಂತ್ರ ನಿಮ್ಮ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮ ಎಂಬುದನ್ನು ಮರೆಯದಿರಿ. ಆತ್ಮವಿಶ್ವಾಸವೆಂದರೆ ನೀವು ಯಾರೆಂದು ಮತ್ತು ನಿಮ್ಮನ್ನು ನೀವು ಸಾಬೀತುಪಡಿಸುವ ಸಾಮರ್ಥ್ಯವಿದೆ ಎಂದು ನಿಮ್ಮನ್ನು ಮನವರಿಕೆ ಮಾಡಿಕೊಳ್ಳುವುದು ಆಗಿರುತ್ತದೆ. ಮಿಥುನ ರಾಶಿ. ಇಂದು ನಿರ್ಲಕ್ಷ್ಯ ಮತ್ತು ದೈಹಿಕ ಚಿಹ್ನೆಗಳನ್ನು ಕಡೆಗಣಿಸುವುದನ್ನು ತಪ್ಪಿಸಿ. ಆಹಾರದಲ್ಲಿ ಸೂಕ್ಷ್ಮತೆಯನ್ನು ಕಾಪಾಡಿಕೊಳ್ಳಿ. ಆರೋಗ್ಯ ವಿಷಯಗಳಿಗೆ ಗಮನ ಕೊಡಿ. ಕ್ರಮ ಮತ್ತು ಶಿಸ್ತಿಗೆ ಹೆಚ್ಚು ಒತ್ತು ನೀಡಿ. ಇಂದು ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ಪೂರೈಸಿ. ವಿಷಯಗಳನ್ನು ಸಂಘಟಿಸಲು ಪ್ರಯತ್ನಿಸಲಾಗುವುದು. ವೃತ್ತಿಪರರಿಗೆ ಸಮಯದ ವೇಗವು ಮಧ್ಯಮವಾಗಿರುತ್ತದೆ. ವ್ಯವಹಾರ ಚಟುವಟಿಕೆಯ ಸಮಯದಲ್ಲಿ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಆತುರದ ಒಪ್ಪಂದಗಳನ್ನು ತಪ್ಪಿಸಿ. ಮಾತು ಮತ್ತು ನಡವಳಿಕೆಯಲ್ಲಿ ಜಾಗರೂಕರಾಗಿರಿ. ಇಂದು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣ ಹೊಂದುವ ಸಾಧ್ಯತೆ ಇರುತ್ತದೆ. ಉದ್ಯೋಗದಲ್ಲಿ ಮಾನಸಿಕ ಕಿರುಕುಳ ಮುಂದುವರಿಯಬಹುದು. ಸಾರ್ವಜನಿಕ ಇಲಾಖೆಯು ಉದ್ಯೋಗಿಗಳಿಗೆ ಅಧಿಕ ಪ್ರಸಂಗದಿಂದ ಸಾರ್ವಜನಿಕರಿಂದ ತೊಂದರೆ ಉಂಟಾಗಬಹುದು. ಎದುರಾಳಿಗಳು ನಿಮ್ಮನ್ನು ತುಳಿಯಲು ಕಾಯುತ್ತಿರುತ್ತಾರೆ. ಎಚ್ಚರಿಕೆಯಿಂದ ಮುನ್ನಡೆಯಿರಿ. ವ್ಯಾಪಾರಿಗಳಿಗೆ ಇಂದು ಶುಭ ಫಲವಿರುತ್ತದೆ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿಯ ಯೋಗವಿರುತ್ತದೆ. ಇಂದು ಭೂಮಿಯ ವಿಷಯಗಳಿಗೆ ಎಲ್ಲ ಸಮಸ್ಯೆಗಳು ನಿವಾರಣೆಯಲ್ಲಿ ಕಾಣುತ್ತವೆ. ಇಂದು ಕೋರ್ಟ್ ಕಚೇರಿಯಲ್ಲಿ ಜಯ ನಿಮ್ಮದಾಗಿರುತ್ತದೆ. ಹಣವನ್ನು ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ. ಇದರಿಂದ ಭವಿಷ್ಯದಲ್ಲಿ ನೀವು ಹೆಚ್ಚಿನ ಲಾಭವನ್ನು ಸಹ ಪಡೆಯಬಹುದು. ಇಂದು ವಾಹನವನ್ನು ಖರೀದಿ ಮಾಡುತ್ತಿದ್ದರೆ ಮುಂಚಿತವಾಗಿ ಯೋಚನೆ ಮಾಡಿ ಖರೀದಿಸಿ. ನಂತರ ನೀವು ಇದಕ್ಕೆ ವಿಷಾದಿಸಬೇಕಾಗಬಹುದು. ಇಂದು ನೌಕರದಾರರಿಗೆ ಅಧಿಕಾರದಲ್ಲಿ ಶುಭವಾರ್ತೆ ಇರುತ್ತದೆ. ಇಚ್ಛಿಸಿದ ಕಾರ್ಯಗಳು ಕೈಗೂಡುವ ಸಮಯವಿದು. ಖಾಸಗಿ ಉದ್ಯೋಗಸ್ಥರಿಗೆ ಅನಿರೀಕ್ಷಿತ ಪ್ರಗತಿ ಕಂಡುಬರುತ್ತದೆ. ಪ್ರೇಮ ಪ್ರಕರಣಗಳು ಹೊಸ ತಿರುವನ್ನು ಪಡೆಯುತ್ತವೆ. ವ್ಯಾಪಾರದಲ್ಲಿ ನಿರೀಕ್ಷೆಗೆ ಮೀರಿದ ಧನಲಾಭವಿರುತ್ತದೆ. ಇಂದು ನೀವು ನಿಮ್ಮದೇ ಹಾದಿಯಲ್ಲಿ ನಡೆಯಲು ಇಚ್ಛಿಸುತ್ತೀರಿ.
ಇಂದು ನವದಂಪತಿಗಳಿಗೆ ವೈರಾಗ್ಯ ಅಧಿಕವಾಗಬಹುದು. ಗಣ್ಯ ವ್ಯಕ್ತಿಗಳ ಭೇಟಿಯಿಂದ ಉದ್ಯೋಗದಲ್ಲಿ ಇಚ್ಛಿಸಿದ ಸ್ಥಳಕ್ಕೆ ವರ್ಗಾವಣೆಯಾಗುವ ಯೋಗ ಕೂಡ ಇರುತ್ತದೆ. ಇಂದು ಪ್ರಯಾಣಿಸಲು ನಿಮಗೆ ಒಳ್ಳೆಯ ಸಮಯ. ನೀವು ಇಷ್ಟಪಡುವ ವಿದೇಶಕ್ಕೆ ಪ್ರವಾಸವನ್ನು ಯೋಜಿಸಿ. ಈ ಅನುಭವವು ನಿಮ್ಮ ಜಾಗತಿಕ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ ಮತ್ತು ನಿಮ್ಮ ಪೋಷಕರು ಅಥವಾ ಮಾರ್ಗದರ್ಶಕರೊಂದಿಗೆ ನಿಮ್ಮನ್ನು ಸಂಪರ್ಕಿಸುತ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ಇಂದು ಜಾಗರೂಕರಾಗಿರಿ ಮತ್ತು ಈಗಾಗಲೇ ನಿಮ್ಮ ಆಹಾರ ಕ್ರಮದ ಬಗ್ಗೆ ಕಾಳಜಿ ವಹಿಸಿ. ಇಂದು ದೇಶೀಯ ಯೋಗಕ್ಷೇಮ ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯಲು ಆದ್ಯತೆ ನೀಡಿ. ವೃತ್ತಿ ಬದಲಾವಣೆಯನ್ನು ಸಹ ನಿರೀಕ್ಷಿಸಲಾಗಿದೆ. ಈ ಹೊಸ ಅವಕಾಶಕ್ಕೆ ನೀವು ಸಿದ್ಧರಿದ್ದೀರಾ ಎಂದು ಖಚಿತಪಡಿಸಿಕೊಳ್ಳಲು ಕೌಶಲ್ಯ ಅಥವಾ ಹೆಚ್ಚುವರಿ ತರಬೇತಿಯಲ್ಲಿ ಹೂಡಿಕೆ ಮಾಡಿ. ಇಂದು ನಿಮ್ಮ ಕುಟುಂಬ, ಸ್ನೇಹಿತರು ಅಥವಾ ವೈಯಕ್ತಿಕ ವಿಷಯಗಳು ನಿಮ್ಮನ್ನು ಕಾರ್ಯನಿರತವಾಗಿರಿಸುತ್ತದೆ. ಈ ಸಮಯದಲ್ಲಿ ನೀವು ಹಿಂದಿನ ಸಂತೋಷದ ನೆನಪುಗಳನ್ನು ಪರಸ್ಪರ ಹಂಚಿಕೊಳ್ಳಲು ಉತ್ಸುಕರಾಗಿರಬಹುದು. ಯಾವುದೇ ಕೆಲಸವನ್ನು ಮಾಡಲು ಶಾಂತಿ ಅಗತ್ಯವಾಗಿರುತ್ತದೆ, ಆದ್ದರಿಂದ ವಿಶ್ರಾಂತಿಯನ್ನು ಸಹ ಪಡೆಯಿರಿ ಮತ್ತು ಗಮನ ಹರಿಸಲು ಪ್ರಯತ್ನಿಸಿ. ಇಂದು ನೀವು ನಿಮ್ಮ ಮನೆಯ ವಿಷಯಗಳ ಬಗ್ಗೆ ಚಿಂತಿತರಾಗಿರಬಹುದು. ಈ ಹಂತವು ಕಾರ್ಯನಿರತ ಜೀವನ ಮತ್ತು ಚಿಂತೆಗಳ ಕಡೆಗೆ ನಿಮ್ಮನ್ನು ಸೂಚಿಸುತ್ತದೆ. ಹೆಚ್ಚುವರಿ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನವನ್ನು ಮಾಡಿ ಮತ್ತು ಆದ್ಯತೆಯ ಪ್ರಕಾರ ಕೆಲಸ ಮಾಡಿ. ಕಟಕ ರಾಶಿ, ಇಂದು ಸಹಕಾರ ಮತ್ತು ಪರಸ್ಪರ ಬೆಂಬಲದ ಮನೋಭಾವವು ಪ್ರಮುಖ ಕಾರ್ಯಗಳನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ. ಇಂದು ನೀವು ಕುಟುಂಬದೊಂದಿಗೆ ಸಿಹಿ ಸಂಬಂಧಗಳನ್ನು ಕಾಪಾಡಿಕೊಳ್ಳುತ್ತೀರಿ. ವೈಯಕ್ತಿಕ ಸಂಬಂಧಗಳಲ್ಲಿ ನಂಬಿಕೆಯನ್ನು ತೋರಿಸಲಾಗುತ್ತದೆ. ಕೆಲಸದಲ್ಲಿ ನೀವು ತಾಳ್ಮೆಯನ್ನು ಪ್ರದರ್ಶಿಸುತ್ತೀರಿ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಡೆಗಣಿಸಲಾಗುತ್ತದೆ. ಇಂದು ಸಂಪನ್ಮೂಲಗಳ ಮೇಲೆ ಗಮನವಿರುತ್ತದೆ. ದೈನಂದಿನ ದಿನಚರಿಗಳು ಸಂಘಟಿತವಾಗಿರುತ್ತವೆ. ದಾಂಪತ್ಯ ಸಂತೋಷವು ಮೇಲುಗೈ ಸಾಧಿಸುತ್ತದೆ. ಇಂದು ವ್ಯಾಪಾರಸ್ಥರಿಗೆ ಹೂಡಿಕೆಗೆ ತಕ್ಕ ಲಾಭ ದೊರೆಯುತ್ತದೆ. ಹೋಟೆಲ್ ಉದ್ಯಮದಾರರಿಗೆ ಅಲ್ಪತೃಪ್ತಿ ಕಂಡುಬರುತ್ತದೆ. ನೌಕರರಿಗೆ ಹಿರಿಯ ಅಧಿಕಾರಿಗಳಿಂದ ಕಿರಿಕಿರಿಯಾಗಿ ಮನಸ್ತಾಪ ಉಂಟಾಗಬಹುದು. ನೆರೆಹೊರೆಯ ಮಹಿಳೆಯರಿಂದ ಅಪವಾದಗಳು ಬರಬಹುದು. ಇಂದು ಸರ್ಕಾರಿ ನೌಕರಿಗೆ ಪ್ರಯತ್ನವನ್ನು ಮಾಡುತ್ತಿರುವವರು ಅದನ್ನು ಬಿಟ್ಟು ವ್ಯವಸಾಯದ ಕಡೆಗೂ ಗಮನ ಹರಿಸಬಹುದು. ಇಂದು ಮಕ್ಕಳಾಗಲಿಲ್ಲ ಎಂಬ ಚಿಂತೆ ನಿಮ್ಮನ್ನು ಕಾಡಬಹುದು. ವ್ಯಾಪಾರಕ್ಕೆ ಹೂಡಿಕೆ ಮಾಡಿರುವ ಹಣಕಾಸಿನ ಬಗ್ಗೆ ಚಿಂತೆ ಇರುತ್ತದೆ. ಉದ್ಯೋಗದಲ್ಲಿ ಇಲ್ಲಸಲ್ಲದ ಆರೋಪ ಇರುತ್ತದೆ. ಪರಸ್ಪರ ಇಷ್ಟಪಟ್ಟವರು ಮದುವೆಯ ಕಾರ್ಯವನ್ನು ನೆರವೇರಿಸುವಲ್ಲಿ ಯಶಸ್ವಿಯಾಗಬಹುದು. ಇಂದು ಬಟ್ಟೆ ವ್ಯಾಪಾರಸ್ಥರಿಗೆ ಮಂದಗತಿಯ ಲಾಭ ಕಂಡುಬರುತ್ತದೆ. ಗೃಹ ಕಟ್ಟಡ ಸಾಮಗ್ರಿಗಳ ಮಾರಾಟಗಾರರಿಗೆ ಧನಲಾಭವಿರುತ್ತದೆ. ಉಪನ್ಯಾಸಕರ ಮಕ್ಕಳಿಗೆ ಮದುವೆಯ ಯೋಗ ಕೂಡಿ ಬರಲಿದೆ. ಇಂದು ನಿಮ್ಮ ಆತ್ಮೀಯ ಬಂಧುಗಳಿಂದ ಹಣಕಾಸಿನ ನೆರವು ಗೃಹ ಕಟ್ಟಡ ಪೂರ್ಣಗೊಳ್ಳಲು ಕಾರಣವಾಗುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಎದುರಾಳಿಗಳಿಂದ ತೊಂದರೆ ಕಾಡಲಿದೆ, ಜಾಗೃತಿ ಇರಲಿ. ಉದ್ಯೋಗ ಸದ್ಯಕ್ಕೆ ಬದಲಾಯಿಸುವುದು ಬೇಡ, ಅಲ್ಲಿಯೇ ಮುಂದುವರಿಯಿರಿ. ಹೊರದೇಶಕ್ಕೆ ಹೊರಡುವವರು ಉದ್ಯೋಗ ಪ್ರಾಪ್ತಿಯನ್ನು ಪಡೆಯಬಹುದು. ಇಂದು ಅನಾರೋಗ್ಯ ಅಥವಾ ನಷ್ಟವು ನಿಮ್ಮ ಜೀವನವನ್ನು ವಿಭಿನ್ನವಾಗಿ ನೋಡುವಂತೆ ಮಾಡಬಹುದು. ನೀವು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಇತರರೊಂದಿಗೆ ಮಾತನಾಡಿ. ಒಂದು ಮನರಂಜನೆ ಅಥವಾ ಸಣ್ಣ ಪ್ರವಾಸವು ನಿಮಗೆ ಹೊಸ ಒಳನೋಟಗಳನ್ನು ನೀಡುತ್ತದೆ. ನಿಮ್ಮನ್ನು ಗೊಂದಲಗೊಳಿಸುವ ದುರ್ಗುಣಗಳನ್ನು ತಪ್ಪಿಸಿ, ಬದಲಾಗಿ ನಿಮ್ಮ ಕಲೆ ಅಥವಾ ಪ್ರೀತಿಪಾತ್ರರ ಸಹವಾಸವನ್ನು ಆನಂದಿಸಿ. ವ್ಯಸನ ಮತ್ತು ವಿನಾಶದ ನಡುವೆ ಹೆಚ್ಚಿನ ವ್ಯತ್ಯಾಸವೇನೂ ಇರುವುದಿಲ್ಲ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯಲು ನಿಮ್ಮ ಆಧ್ಯಾತ್ಮಿಕ ಭಾಗದೊಂದಿಗೆ ಸಂಪರ್ಕ ಸಾಧಿಸಲು ಇದು ಉತ್ತಮ ಸಮಯ. ನೀವು ಶಕ್ತಿಹೀನರಾಗಿದ್ದರೆ ಸಂಬಂಧಿಕರು ಅಥವಾ ನೆರೆಹೊರೆಯವರಿಗೆ ಸಹಾಯ ಮಾಡುವ ಮಾರ್ಗಗಳನ್ನು ಕಂಡುಕೊಳ್ಳಿ. ಎಂದು ನಿಮ್ಮ ಆಲೋಚನೆಗಳನ್ನು ಜನರೊಂದಿಗೆ ಹಂಚಿಕೊಳ್ಳುವ ಸಮಯ. ಆದ್ದರಿಂದ ಸಿದ್ಧರಾಗಿರಿ. ಸಣ್ಣ ಪ್ರವಾಸಗಳು, ಸ್ನೇಹಿತರು ಅಥವಾ ಸಂಬಂಧಿಕರನ್ನು ಭೇಟಿ ಮಾಡುವುದು
ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ನಿಮ್ಮನ್ನು ಕಾರ್ಯನಿರತವಾಗಿರಿಸುತ್ತದೆ. ಜನರನ್ನು ಭೇಟಿ ಮಾಡುವುದು ಮತ್ತು ಅವರೊಂದಿಗೆ ಮಾತನಾಡುವುದು ನಿಮ್ಮ ಕುತೂಹಲವನ್ನು ಕಡಿಮೆ ಮಾಡಲು ಬಿಡುವುದಿಲ್ಲ ಮತ್ತು ಅನೇಕ ಕೆಲಸಗಳು ಸಹ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಇಂದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕಾರ್ಯನಿರತರಾಗಿರುತ್ತೀರಿ. ಪದಗಳನ್ನು ಸರಿಯಾಗಿ ಬಳಸುವ ನಿಮ್ಮ ಸಾಮರ್ಥ್ಯವು ಜನರನ್ನು ಮೆಚ್ಚಿಸುತ್ತದೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ಉತ್ತಮ ನಡವಳಿಕೆಯು ನಿಮ್ಮ ಮನೋಭಾವವನ್ನು ಸಕಾರಾತ್ಮಕವಾಗಿರಿಸುತ್ತದೆ. ಇದು ನಿಮಗೆ ಪ್ರಶಂಸೆಯನ್ನು ಸಹ ಗಳಿಸಿಕೊಡುತ್ತದೆ. ಸಿಂಹ ರಾಶಿ, ಇಂದು ವೃತ್ತಿಪರರೊಂದಿಗೆ ಸಂವಹನ ಮತ್ತು ಸಂಪರ್ಕ ಸುಧಾರಿಸುತ್ತದೆ. ಅಧಿಕಾರಿಗಳಿಗೆ ನೀಡಿದ ಭರವಸೆಗಳನ್ನು ಈಡೇರಿಸಲು ನೀವು ಒತ್ತಡವನ್ನು ಸಹ ಅನುಭವಿಸಬಹುದು. ಇಂದು ನಿಮ್ಮ ಕೆಲಸದ ಪ್ರದೇಶಕ್ಕೆ ಸಮಯವನ್ನು ಮೀಸಲಿಡಿ. ಬಹು ಕೆಲಸಗಳನ್ನು ಬಾಕಿ ಬಿಡುವುದನ್ನು ತಪ್ಪಿಸಿ. ಗುರಿಗಳ ಮೇಲೆ ನಿಮ್ಮ ಗಮನವಿರಲಿ. ತಾರ್ಕಿಕ ಅಂಶಗಳಿಗೆ ಹೆಚ್ಚು ಒತ್ತು ನೀಡಿ. ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಮೂಲಕ ಉತ್ತಮ ಫಲಿತಾಂಶಗಳು ಬರುತ್ತವೆ. ವಾಣಿಜ್ಯ ಸಂಬಂಧಗಳಲ್ಲಿ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನವನ್ನು ಕಾಪಾಡಿಕೊಳ್ಳಿ. ಇಂದು ನಿಮಗೆ ಬರಬೇಕಾದ ಹಣ ಬಾರದೆ ಕೊಡಬೇಕಾದ ಹಣ ಸಾಲದ ಬಾಧೆಗೆ ತುತ್ತಾಗುವಿರಿ. ಈ ಸಮಯದಲ್ಲಿ ಕಷ್ಟ ನಷ್ಟಗಳು ಹೆಚ್ಚಾಗಿ ಇರುತ್ತವೆ. ಹೊಸದಾಗಿ ಉದ್ಯೋಗ ಮಾಡುವ ಹಂಬಲ ಬೇಡ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮನ್ನು ದುರುಪಯೋಗ ಮಾಡಿ ನಿಮಗೆ ತೊಂದರೆ ಮಾಡಬಹುದು. ಜಾಗೃತರಾಗಿರಿ. ಹಿರಿಯರೊಂದಿಗೆ ಆಸ್ತಿ ವಿಚಾರಕ್ಕಾಗಿ ವಾದ ಹಾಗೂ ಮನಸ್ತಾಪ ಉಂಟಾಗಬಹುದು. ದಂಪತಿಗಳಲ್ಲಿ ಕಿರಿಕಿರಿ ಮುಂದುವರಿಯಲಿದೆ. ವ್ಯಾಪಾರದಲ್ಲಿ ಎದುರಾಳಿ ಮತ್ತು ಪಕ್ಕದವರಿಂದ ತೊಂದರೆ ಉಂಟಾಗಬಹುದು. ಅವಿವಾಹಿತರಿಗೆ ವಿವಾಹದ ಯೋಗವಿರುತ್ತದೆ. ಎರಡನೆಯ ಮದುವೆ ಬಯಸಿದವರಿಗೆ ಅಡಚಣೆಯ ಸಂಭವವಿದೆ. ಪ್ರೇಮಿಗಳಲ್ಲಿ ಇಂದು ಭಿನ್ನಾಭಿಪ್ರಾಯವಿರುತ್ತದೆ. ಇಂದು ನಿಮ್ಮ ಕುಟುಂಬವು ನಿಮಗೆ ಪ್ರಮುಖ ಆದ್ಯತೆಯಾಗಿದೆ. ಅಗತ್ಯವಿದ್ದಾಗ ನಿಮ್ಮ ಒಡ ಹುಟ್ಟಿದವರು ಬೆಂಬಲ ಅಥವಾ ಸಲಹೆಗಾಗಿ ನಿಮ್ಮ ಬಳಿಗೆ ಬರುತ್ತಾರೆ. ಕಾನೂನು ಒಪ್ಪಂದಗಳು ಮತ್ತು ಔಪಚಾರಿಕ ನಿರ್ಧಾರಗಳಿಗೆ ನಿಮ್ಮ ಗಮನ ಬೇಕಾಗಿರುತ್ತದೆ. ಸಹ ಉದ್ಯೋಗಿಗಳು ಮತ್ತು ನೆರೆಹೊರೆಯವರಿಗೆ ಸಹಾಯ ಮಾಡಿ. ಪ್ರಯಾಣ ಯೋಜನೆಗಳು ಸಮಸ್ಯೆಗಳನ್ನು ಎದುರಿಸಬಹುದು. ಅವುಗಳನ್ನು ರದ್ದುಗೊಳಿಸಲು ಅಥವಾ ವಿಳಂಬ ಮಾಡಲು ಸಿದ್ಧರಾಗಿರಿ. ಇಂದು ಅಜಾಗರೂಕ ಖರ್ಚು ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು. ಆದ್ದರಿಂದ ಆಭರಣ ಅಥವಾ ಇತರ ದುಬಾರಿ ವಸ್ತುಗಳನ್ನು ಖರೀದಿಸಲು ಇಂದು ಪ್ರಚೋದಿಸಬೇಡಿ. ಹೊಸ ವಾತಾವರಣದಲ್ಲಿ ಕೆಲಸ ಮಾಡಲು ನೀವು ಸ್ಫೂರ್ತಿ ಪಡೆಯಬಹುದು. ಸ್ಪರ್ಧೆ ಮತ್ತು ಬಲವಾದ ಪ್ರತಿಸ್ಪರ್ಧಿಗಳನ್ನು ಗುರುತಿಸಿ. ಇಂದು ಹಣಕಾಸಿನ ಇತ್ಯರ್ಥ ಮತ್ತು ಕಾನೂನು ಕೆಲಸಗಳಿಗೆ ಒಳ್ಳೆಯ ಸಮಯ. ಹಣಕಾಸಿನ ಕಡೆಗೆ ನಿಮ್ಮ ವಿಧಾನವು ನಿಮ್ಮನ್ನು ಆದಾಯ ಮತ್ತು ಖರ್ಚಿನ ಬಗ್ಗೆ ಯೋಚಿಸುವಂತೆ ಮಾಡುತ್ತದೆ. ಇದರೊಂದಿಗೆ ನೀವು ಹೆಚ್ಚುವರಿ ಗಳಿಕೆಯ ಬಗ್ಗೆಯೂ ಯೋಚನೆ ಮಾಡುತ್ತೀರಿ. ಇಂದು ಜನರೊಂದಿಗೆ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ, ಏಕೆಂದರೆ ಅವರು ನಿಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನಿಸಬಹುದು. ಇಂದು ಹಣಕ್ಕೆ ಸಂಬಂಧಿಸಿದ ಪ್ರಕ್ರಿಯೆಗಳು ಆತಂಕ ಮತ್ತು ಒತ್ತಡವನ್ನು ಉಂಟು ಮಾಡಬಹುದು. ಜನರಿಂದ ನಿರೀಕ್ಷಿಸುವುದು ನಿಮ್ಮ ನಿರಾಶೆಗೆ ಕಾರಣವಾಗಿದೆ. ಈ ದಿನ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತರ್ಕಬದ್ಧ ಚಿಂತನೆಯ ಜೊತೆಗೆ ಹೆಚ್ಚುವರಿ ಕಾಳಜಿ ಮತ್ತು ಶಾಂತತೆಯನ್ನು ಬಳಸಿ. ಹೀಗೆ ಮಾಡುವುದರಿಂದ ನೀವು ಭವಿಷ್ಯದಲ್ಲಿ ಉತ್ತಮ ಸ್ಥಾನ ಮತ್ತು ಆರ್ಥಿಕ ಪ್ರಯೋಜನಗಳನ್ನು ಪಡೆಯುತ್ತೀರಿ. ಕನ್ಯಾ ರಾಶಿ, ಇಂದು ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ. ಸಹ ಉದ್ಯೋಗಿಗಳು ಮತ್ತು ವೃತ್ತಿಪರರೊಂದಿಗೆ ಸಾಮರಸ್ಯ ಸುಧಾರಿಸುತ್ತದೆ. ನೀವು ನಾವೀನ್ಯತೆಯ ಕ್ಷೇತ್ರದಲ್ಲಿ ಪರಿಣಾಮಕಾರಿಯಾಗಿರುತ್ತೀರಿ. ಇಂದು ಹಿರಿಯರೊಂದಿಗೆ ಸಂಪರ್ಕವನ್ನು ಹೆಚ್ಚಿಸಿಕೊಳ್ಳಿ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಿರಿ. ಕೆಲಸದ ಕಾರ್ಯಕ್ಷಮತೆ ನಿರೀಕ್ಷೆಗಳನ್ನು ಮೀರುತ್ತದೆ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಂತೋಷದ ಕ್ಷಣಗಳನ್ನು ಆನಂದಿಸಿ. ಲಾಭ ಮತ್ತು ಪ್ರಭಾವ ಮುಂದುವರಿಯುತ್ತದೆ. ಎಲ್ಲರೊಂದಿಗೆ ಸಂಪರ್ಕವನ್ನು ಕಾಪಾಡಿಕೊಳ್ಳಿ. ಕೆಲಸ ಮತ್ತು ವ್ಯವಹಾರವು ಪ್ರಗತಿಯನ್ನು ಸುಧಾರಿಸುತ್ತದೆ ಮತ್ತು ಅದನ್ನು ಸಾಧಿಸಲು ಇದು ಉತ್ತಮ ಹಾದಿಯಾಗಿದೆ.
ಪ್ರೀತಿ ಪಾತ್ರರಿಂದ ಇಂದು ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ. ಇಂದು ಪ್ರವಾಸದ ಸಮಯದಲ್ಲಿ ಜಾಗೃತಿ ವಹಿಸಿ. ನೌಕರರಿಗೆ ಪ್ರಗತಿ ಇದ್ದರೂ ಸಣ್ಣ ಪುಟ್ಟ ಕಿರುಕುಳ ನಿಮ್ಮ ಪ್ರಗತಿಗೆ ಅಡ್ಡಿ ಆತಂಕಗಳನ್ನು ತರಬಹುದು. ನಿಮ್ಮ ಸಂಗಾತಿ ನಿಮ್ಮ ಬೆಂಬಲಕ್ಕೆ ಕಂಕಣಬದ್ಧವಾಗಿ ನಿಲ್ಲುತ್ತಾರೆ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶ ಪ್ರವಾಸ ಕೈಗೊಳ್ಳಬಹುದು. ನಿಮಗೆ ಈ ಬಾರಿ ಗಂಡು ಸಂತಾನದ ಪ್ರಾಪ್ತಿ ಇರುತ್ತದೆ. ಇಂದು ಭೂಮಿ ಹಾಗೂ ಆಸ್ತಿ ವ್ಯವಹಾರಗಳಲ್ಲಿ ಉತ್ತಮ ಫಲಿತಾಂಶ ಕಂಡುಬರುತ್ತದೆ. ಈ ಸಾರಿ ನಿವೇಶನ ಖರೀದಿಸುವ ಪ್ರಯತ್ನ ಯಶಸ್ಸನ್ನು ಪಡೆಯಲಿದೆ. ಕೆಲವರು ಕೃಷಿ ಭೂಮಿ ಖರೀದಿಸಬಹುದು. ನಿಮ್ಮ ಒಳ್ಳೆಯ ಕರ್ಮಕ್ಕೆ ಉತ್ತಮ ಫಲ ಇರುತ್ತದೆ. ಇದರಿಂದ ಮನೆಯಲ್ಲಿ ಶುಭಮಂಗಳ ಕಾರ್ಯ ನೆರವೇರುತ್ತದೆ. ಕೆಲವರಿಗೆ ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ ಇರುತ್ತದೆ. ಇದರಿಂದ ಅವರಿಗೆ ಹಣಕಾಸಿನ ಸಮಸ್ಯೆ, ಮದುವೆ ವಿಳಂಬ ಆಗಬಹುದು. ಇಂದು ದಂಪತಿಗಳು ಸಂತಾನಕ್ಕಾಗಿ ದೇವರ ಮೊರೆಯನ್ನು ಹೋಗಬಹುದು. ಮೊದಲನೆಯ ಬಾರಿ ಗರ್ಭ ಧರಿಸಿರುವ ಗರ್ಭಿಣಿಯರು ಜಾಗ್ರತೆಯಿಂದ ಇರಬೇಕು. ಇಂದು ದೇವರನ್ನು ನಂಬುವುದು ನಿಮ್ಮ ಆದ್ಯತೆಯಾಗಿದೆ. ಇದನ್ನು ನೀವು ಇಂದು ಅರ್ಥ ಮಾಡಿಕೊಳ್ಳುತ್ತೀರಿ. ಈ ಹಿಂದೆ ಮಾಡಿರುವ ಶ್ರಮಕ್ಕೆ ಇಂದು ನಿಮಗೆ ಫಲಿತಾಂಶ ಸಿಗಬಹುದು. ದಾಂಪತ್ಯ ಜೀವನದಲ್ಲಿ ಸಂತೋಷದ ಕ್ಷಣಗಳನ್ನು ಅನುಭವಿಸುವ ಸಾಧ್ಯತೆ ಇದೆ. ಕೆಲಸ ಕಾರ್ಯಗಳಲ್ಲಿ ಏಕಾಗ್ರತೆಯನ್ನು ರೂಢಿಸಿಕೊಳ್ಳಿ. ನಿಮ್ಮ ಒತ್ತಡವನ್ನು ನಿವಾರಿಸಿಕೊಳ್ಳಲು ಆದಷ್ಟು ಜನರೊಂದಿಗೆ ಬೆರೆತುಕೊಳ್ಳಿ. ಕೆಲಸದ ವಿಷಯವಾಗಿ ಕೆಲವೊಂದು ಅಪಮಾನಕರ ಪ್ರಸಂಗಗಳನ್ನು ನೀವು ಎದುರಿಸಬಹುದು. ನಿಮ್ಮ ಚತುರತೆಗೆ ಈ ದಿನ ಮಹತ್ವ ನೀಡಿ. ಆರ್ಥಿಕವಾಗಿ ಉತ್ತಮ ಸ್ವರೂಪ ಕಂಡುಬರಬಹುದು. ಇಂದು ಹೆಚ್ಚುವರಿ ಕೆಲಸ ಮಾಡುತ್ತೀರಿ ಮತ್ತು ನಿಮ್ಮ ಪ್ರಯತ್ನಗಳು ಶೀಘ್ರದಲ್ಲೇ ಗುರುತಿಸಲ್ಪಡುತ್ತವೆ. ಅಪಘಾತಗಳನ್ನು ತಪ್ಪಿಸಲು ಹೆಚ್ಚುವರಿ ಕಾಳಜಿ ವಹಿಸಿ. ನಿಮ್ಮ ಆರೋಗ್ಯ ಮತ್ತು ದೈಹಿಕ ಸದೃಢತೆಯ ಬಗ್ಗೆಯೂ ಗಮನ ಕೊಡಿ. ಈ ದಿನ ಕೆಲಸದಲ್ಲಿ ಕೆಲವು ರಾಜಿ ಅಥವಾ ಮೊಕದ್ದಮೆಗಳು ಇರಬಹುದು. ನಿಮ್ಮ ಸ್ವಂತ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ನಿರ್ಣಯಿಸಲು ಈ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ. ಇಂದು ನಿಮ್ಮ ಸಂತೋಷವು ನಿಮ್ಮ ಶತ್ರುಗಳ ನಕಾರಾತ್ಮಕತೆಗಿಂತ ದೊಡ್ಡದಾಗಿರುತ್ತದೆ. ಈ ಅವಧಿಯಲ್ಲಿ ನೀವು ಆತ್ಮವಿಶ್ವಾಸ, ಬಲಶಾಲಿ, ಬುದ್ಧಿವಂತ ಮತ್ತು ವಿಧೇಯರಾಗಿರುವುದರಿಂದ ನಿಮ್ಮ ಅದ್ಭುತ ಗುಣಗಳನ್ನು ಜಗತ್ತಿಗೆ ಪರಿಚಯಿಸಲು ಇದು ಸರಿಯಾದ ಹಂತವಾಗಿದೆ. ನೀವು ಇಲ್ಲಿಯವರೆಗೂ ಯೋಚಿಸುತ್ತಿದ್ದ ವಿಷಯಗಳನ್ನು ಈಗ ಉತ್ತಮವಾಗಿ ಚರ್ಚಿಸುತ್ತೀರಿ. ಇಂದು ಸ್ನೇಹಿತರು ಮತ್ತು ಕುಟುಂಬ ಒಡಹುಟ್ಟಿದವರೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತವೆ. ನೀವು ನಿಮ್ಮ ಕೆಲಸವನ್ನು ಹೊಸ ಉತ್ಸಾಹದಿಂದ ಪ್ರಾರಂಭಿಸಲು ಬಯಸುತ್ತೀರಿ. ಇದು ನಿಮ್ಮ ಸುತ್ತಲಿನ ಜನರನ್ನು ಸಹ ಮೆಚ್ಚಿಸುತ್ತದೆ. ಹೆಚ್ಚಿನ ಜನರೊಂದಿಗೆ ಸಂಪರ್ಕ ಸಾಧಿಸಿ ಮತ್ತು ನಿಮ್ಮ ಆಲೋಚನೆಗಳನ್ನು ನಿಮ್ಮಲ್ಲಿಯೇ ಇಟ್ಟುಕೊಳ್ಳಬೇಡಿ. ಎಲ್ಲರೂ ನಿಮ್ಮಿಂದ ಪ್ರಭಾವಿತರಾಗುತ್ತಾರೆ ಮತ್ತು ನೀವು ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತೀರಿ. ತುಲಾ ರಾಶಿ, ಇಂದು ವೃತ್ತಿಪರ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳಿ. ಚಿಂತನಾಶೀಲವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಪ್ರೀತಿ ಪಾತ್ರರ ಸಲಹೆಯಂತೆ ವರ್ತಿಸಲು ಪ್ರಯತ್ನಿಸಿ. ಇಂದು ವೈಯಕ್ತಿಕ ಪ್ರಯತ್ನಗಳಲ್ಲಿ ನೀವು ವೇಗವನ್ನು ತೋರಿಸುತ್ತೀರಿ. ಮನೆ ಮತ್ತು ಕುಟುಂಬದ ಮೇಲೆ ಕೇಂದ್ರೀಕರಿಸಿ. ಕೆಲಸದಲ್ಲಿ ಸುಲಭತೆಯು ಯಶಸ್ಸನ್ನು ಹೆಚ್ಚಿಸುತ್ತದೆ. ವಸ್ತು ವಿಷಯಗಳಿಗೆ ಗಮನ ಕೊಡಿ. ನಿರ್ವಹಣಾ ಕೌಶಲ್ಯಗಳು ಬಲವಾಗಿರುತ್ತವೆ. ಇಂದು ಸಂದರ್ಭಗಳು ಮಿಶ್ರಣವಾಗಿರುತ್ತವೆ. ಬಾಕಿ ಇರುವ ಕೆಲಸಗಳಲ್ಲಿ ತಾಳ್ಮೆಯಿಂದ ಇರಿ. ಭಾವನಾತ್ಮಕ ವಿಷಯಗಳಲ್ಲಿ ತಾಳ್ಮೆಯನ್ನು ಹೆಚ್ಚಿಸಿ. ಇಂದು ನೌಕರರಿಗೆ ಬಡ್ತಿಯ ಯೋಗ ಇರುತ್ತದೆ. ಮಾತಾಪಿತೃಗಳ ಆಶೀರ್ವಾದದಿಂದ ನಿಮ್ಮ ಕನಸು ನನಸಾಗಬಹುದು. ಶತ್ರುಗಳು ನಿಮಗೆ ತೊಂದರೆ ಕೊಡಲು ಪ್ರಯತ್ನಿಸಬಹುದು. ಕೃಷಿಕರ ಬಹುಪಾಲು ಬೆಳೆ ಕಳ್ಳರ ಪಾಲಾಗುವ ಸಾಧ್ಯತೆ ಇದೆ. ಎಚ್ಚರಿಕೆ ಇರಲಿ. ಸಾಲದ ಬಾಧೆ ನಿಮಗೆ ತೊಂದರೆಯಿಂದ ಮುಕ್ತಿ ಪಡೆಯಲು ಇಂದಿನ ದಿನವು ಉತ್ತಮವಾಗಿದೆ. ನವ ದಂಪತಿಗಳಿಗೆ ಗಂಡು ಸಂತಾನದ ಪ್ರಾಪ್ತಿ ಕೂಡ ಇರುತ್ತದೆ. ಸಹೋದರಿ ಸಹೋದರರ ಮಧ್ಯೆ ಭಿನ್ನಾಭಿಪ್ರಾಯಗಳು ಇರುತ್ತವೆ. ಸಂಗಾತಿಯೊಂದಿಗಿನ ಮನಸ್ತಾಪಗಳು ಮೆರೆಯುತ್ತೀರಿ. ಇಂದು ವೃತ್ತಿ ಕ್ಷೇತ್ರದಲ್ಲಿ ಟಾರ್ಗೆಟ್ ಸಾಧಿಸುವಲ್ಲಿ ಸಫಲರಾಗಿರುತ್ತೀರಿ. ಕುಟುಂಬದೊಂದಿಗೆ ಕಲಹಗಳು ಏರ್ಪಡುವ ಸಾಧ್ಯತೆಯನ್ನು ಕಾಣಬಹುದು. ಆಸ್ತಿ ವ್ಯವಹಾರಗಳು ವ್ಯಾಜ್ಯಗಳಿಂದ ಕೂಡಿರುತ್ತದೆ. ಬಾಕಿ ಹಣಕಾಸುಗಳನ್ನು ಯಶಸ್ವಿಯಾಗಿ ವಸೂಲಿ ಮಾಡುತ್ತೀರಿ.
ಇಂದು ಕೆಲವು ಅಹಿತಕರ ಘಟನೆಗಳು ನಿಮ್ಮ ಮನಸ್ಸಿಗೆ ಕಿರಿಕಿರಿಯನ್ನು ತಂದುಕೊಡುತ್ತವೆ. ಅಗತ್ಯ ಕಾರ್ಯಗಳಿಗೆ ಬಂಧುಗಳಿಂದ ಅಡಚಣೆ ಉಂಟಾಗಬಹುದು. ಚುಚ್ಚುಮಾತು ಹಾಗೂ ಕೆಟ್ಟ ಮಾರ್ಗದರ್ಶನ ನೀಡುವವರಿಂದ ದೂರವಿರಿ. ಅಧಿಕಾರಿಗಳಿಂದ ಸಮಸ್ಯೆ ಉಂಟಾಗಬಹುದು. ಇದು ಮುಂದಿನ ದಿನಗಳಲ್ಲಿ ನಿಮ್ಮ ಒಳ್ಳೆಯ ಕೆಲಸದಿಂದ ಅದೇ ಅಧಿಕಾರಿಗಳಿಂದ ಪ್ರಶಂಸೆಯನ್ನು ಸಹ ಪಡೆಯಲು ಅನುವು ಮಾಡಿಕೊಡುತ್ತದೆ. ಇಂದು ನೀವು ಆಧ್ಯಾತ್ಮಿಕ ವಿಷಯಗಳತ್ತ ಆಕರ್ಷಿತರಾಗಿರುತ್ತೀರಿ. ಇದು ನಿಮಗೆ ಏನಾದರೂ ಅತೀಂದ್ರಿಯ ಸಂಗತಿಗಳೊಂದಿಗೆ ಸಂಪರ್ಕವನ್ನು ತರುತ್ತದೆ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ಮಾಡಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಬಿಡುವಿನ ವೇಳೆಯ ಚಟುವಟಿಕೆಗಳು ನಿಮಗೆ ಸಂತೋಷವನ್ನು ತರಬಹುದು. ಇದು ನಿಮ್ಮ ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು. ಇಂದು ತಂದೆಯಂತಹ ಯಾರಾದರೂ ನಿಮಗೆ ಸಹಾಯ ಮಾಡಬಹುದು. ಕೆಲವು ಸಂಪರ್ಕಗಳು ಇಂದು ತಟ್ಟನೆ ಕೊನೆಗೊಳ್ಳಬಹುದು. ಇದು ನಿಮಗೆ ತಾತ್ಕಾಲಿಕ ದುಃಖವನ್ನು ಉಂಟು ಮಾಡಬಹುದು, ಆದರೆ ಹೊಸ ಅವಕಾಶಗಳು ನಿಮಗಾಗಿ ಕಾಯುತ್ತಿದೆ. ಇದರಿಂದ ಚಿಂತಿಸುವ ಅಗತ್ಯವಿಲ್ಲ. ನಿಮ್ಮ ಸೃಜನಶೀಲತೆ ಆಶ್ಚರ್ಯಕರ ಮತ್ತು ಆಸಕ್ತಿದಾಯಕ ವಿಷಯಗಳಿಗೆ ಕಾರಣವಾಗಿರುತ್ತದೆ. ಇಂದು ನೀವು ಹಿಂದಿನ ಸಮಸ್ಯೆಗಳು ಅಥವಾ ಹಳೆಯ ವೈಯಕ್ತಿಕ ವಿಷಯಗಳ ಬಗ್ಗೆ ಚಿಂತಿತರಾಗಿದ್ದೀರಿ. ಆದ್ದರಿಂದ ಈ ಸಮಯದಲ್ಲಿ ನೀವು ಕಡಿಮೆ ಮಾತನಾಡಲು ಒಲವು ತೋರುತ್ತೀರಿ. ಹಿಂದಿನ ಬಗ್ಗೆ ಯೋಚಿಸುವುದು ಭವಿಷ್ಯದ ಚಿಂತನೆಗಳನ್ನು ಪರಿಶೀಲಿಸಲು ಉತ್ತಮ ಪ್ರಯತ್ನವಾಗಿದೆ. ಆದರೆ ನೀವು ನಿಮ್ಮ ಶಕ್ತಿ ಮತ್ತು ಸಮಯವನ್ನು ವ್ಯರ್ಥ ಮಾಡದಿರುವವರೆಗೂ ಮಾತ್ರ ಇದಾಗಿರುತ್ತದೆ. ನಿಮ್ಮ ಪ್ರಬುದ್ಧ ತಿಳುವಳಿಕೆಯೊಂದಿಗೆ ಭಾವನಾತ್ಮಕ, ದೈಹಿಕ ಮತ್ತು ಆರ್ಥಿಕ ವಿಷಯಗಳಲ್ಲಿ ನಿಮ್ಮ ಮಿತಿಗಳನ್ನು ನೀವು ಅರಿತುಕೊಳ್ಳುತ್ತೀರಿ. ಪ್ರೀತಿ, ಸಾಧನೆಗಳು ಮತ್ತು ಸೃಜನಶೀಲತೆಗೆ ಸಂಬಂಧಿಸಿದಂತೆ ಶೀಘ್ರದಲ್ಲೇ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ವೃಶ್ಚಿಕ ರಾಶಿ, ಇಂದು ವಾಣಿಜ್ಯ ಕಾರ್ಯಗಳಲ್ಲಿ ನೀವು ಬಲವಾದ ಕಾರ್ಯಕ್ಷಮತೆಯನ್ನು ಕಾಯ್ದುಕೊಳ್ಳುತ್ತೀರಿ. ಸಾಮಾಜಿಕ ವಿಷಯಗಳತ್ತ ಗಮನ ಹರಿಸುತ್ತೀರಿ. ಇಂದು ಸಂವಹನ ಮತ್ತು ಸಂಪರ್ಕಗಳು ಪರಿಣಾಮಕಾರಿಯಾಗಿರುತ್ತವೆ. ನೀವು ಎಲ್ಲರೊಂದಿಗೆ ಸಮನ್ವಯ ಸಾಧಿಸುತ್ತೀರಿ ಮತ್ತು ಸಾರ್ವಜನಿಕ ಕಲ್ಯಾಣವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುತ್ತೀರಿ. ಒಡಹುಟ್ಟಿದವರೊಂದಿಗಿನ ನಿಕಟ ಸಂಬಂಧಗಳು ಮುಂದುವರಿಯುತ್ತವೆ. ಹೊಸ ಜನರೊಂದಿಗೆ ನೀವು ಆರಾಮದಾಯಕರಾಗಿರುತ್ತೀರಿ. ವಿವಿಧ ಕಾರ್ಯಗಳು ವೇಗವಾಗಿ ಮುಂದುವರಿಯುತ್ತವೆ. ದಕ್ಷತೆಯು ಸಹ ಸುಧಾರಿಸುತ್ತದೆ. ಒಳ್ಳೆಯ ಸುದ್ದಿ ಬರಬಹುದು. ಲಾಭಗಳನ್ನು ಹೆಚ್ಚಿಸುವತ್ತ ಇಂದು ನಿಮ್ಮ ಗಮನ ಇರಲಿ. ಇಂದು ಮಹಿಳಾ ಉದ್ಯೋಗಿಗಳಿಗೆ ಅಪವಾದವೇ ಹೆಚ್ಚಿರುತ್ತದೆ. ವಿವಾಹ ಮಂಗಳ ಕಾರ್ಯಗಳು ನಡೆಯಬಹುದು. ಯಾರಿಂದಲೂ ಸಹಾಯ ಸಹಕಾರ ಪಡೆಯದೆ ನಿಮ್ಮಷ್ಟಕ್ಕೆ ನೀವೇ ಉದ್ಯೋಗ ಪ್ರಾರಂಭಿಸಬಹುದು. ದೂರದ ಪ್ರವಾಸ ಹೆಚ್ಚು ಮಾಡಬೇಡಿ. ಉದ್ಯೋಗವನ್ನು ಪ್ರಾರಂಭಿಸಲು ನಿಮ್ಮದೇ ಆದ ಹಾದಿಯನ್ನು ಇಂದು ಕಂಡುಕೊಳ್ಳುತ್ತೀರಿ. ಪಾಲುದಾರಿಕೆ ವ್ಯವಹಾರ ಮುಂದೂಡಿ. ವಿವಾಹ ಯೋಗವಿದೆ. ಮನಸ್ಸಿನ ಕಾರ್ಯ ಕೈಗೂಡುತ್ತದೆ. ಕೆಲಸದಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗುತ್ತದೆ. ವ್ಯಾಪಾರದಲ್ಲಿ ಅಧಿಕ ಲಾಭವಿರುತ್ತದೆ. ದಂಪತಿಗಳಿಗೆ ಆಗಾಗ ಅನಾರೋಗ್ಯ ಸಮಸ್ಯೆ ಕಾಡಬಹುದು. ಆರೋಗ್ಯಕ್ಕಾಗಿ ಧನನಷ್ಟ ಕೂಡ ಆಗುತ್ತದೆ. ಇಂದು ಉದ್ಯೋಗದ ಭದ್ರತೆಯ ತೊಂದರೆ ಕಾಡಬಹುದು. ಅಪಮಾನ, ಅವಮಾನದ ಭೀತಿ ನಿಮ್ಮಲ್ಲಿ ಮೂಡಬಹುದು. ಸತಿಪತಿಯರಲ್ಲಿ ವಿರಸವಿರುತ್ತದೆ. ಅನಾವಶ್ಯಕ ಪತ್ನಿಯ ಸಂಚಾರ ನೋಡಬಹುದು. ಕೆಲವರಿಗೆ ನಂಬಿಕೆಯ ಸ್ತ್ರೀ ಕಡೆಯಿಂದ ಮೋಸ ಆಗಬಹುದು. ತಂದೆ, ಸಹೋದರ ಹಾಗೂ ಸಹೋದರಿಯರ ಜೊತೆ ವಾಗ್ವಾದ ನಡೆಯುವ ಸಾಧ್ಯತೆ ಇದೆ. ವಿದೇಶಕ್ಕೆ ಹೊರಡುವ ಕನಸು ನನಸಾಗಬಹುದು. ಇಂದು ನಿಮ್ಮ ಪೋಷಕರು ತೊಂದರೆಯಲ್ಲಿರಬಹುದು. ಆದ್ದರಿಂದ ಮನೆಯ ಸಮಸ್ಯೆಗಳ ಬಗ್ಗೆ ನಿಮ್ಮ ಗಮನ ಹರಿಸಿ. ಮನೆಯಲ್ಲಿ ಶಾಂತಿ ನೆಲೆಸಲು ನಿಮ್ಮ ಜವಾಬ್ದಾರಿಗಳಿಂದ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಇಂದು ಪ್ರವಾಸ ಅಥವಾ ತರಗತಿಗೆ ದಾಖಲಾತಿಯನ್ನು ಮುಂದೂಡಬೇಕಾಗಬಹುದು. ಇದು ಅದೃಷ್ಟದ ಸಮಯ ಮತ್ತು ಆಸ್ತಿಯನ್ನು ಖರೀದಿಸಲು ಒಳ್ಳೆಯ ಸಮಯ. ಇಂದು ಹೊಸ ಸಂಪರ್ಕಗಳ ಗಮನವನ್ನು ಸೆಳೆಯಲು ನೀವು ನಿಮ್ಮ ಮೋಡಿಯನ್ನು ಅವಲಂಬಿಸಬಹುದು. ನಿಮಗೆ ಅನೇಕ ಹಿತೈಷಿಗಳು ಇದ್ದಾರೆ ಎಂದು ನೀವು ಇಂದು ಭಾವಿಸುತ್ತೀರಿ.
ಇಂದು ನಿಮ್ಮ ಪ್ರತಿಭೆಗಳು ಅತ್ಯಂತ ವಿಶಿಷ್ಟ ಮತ್ತು ಸಕಾರಾತ್ಮಕವಾಗಿವೆ. ನಿಮ್ಮ ಮನಸ್ಸು ಎಚ್ಚರವಾಗಿರುತ್ತದೆ. ಇದು ನಿಮ್ಮ ಹೊಸ ಆವಿಷ್ಕಾರಗಳು ಮತ್ತು ಆಲೋಚನೆಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಇಂದು ನೀವು ನಿಮ್ಮ ಆಲೋಚನೆಗಳನ್ನು ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೀರಿ. ನೀವು ಉತ್ತಮ ಭಾಷಣಕಾರರಾಗಿ ಮಾತ್ರವಲ್ಲ, ಉತ್ತಮ ಕೇಳುಗರಾಗಿಯೂ ಸಹ ನೀವು ತುಂಬ ಚಿಂತನಶೀಲರಾಗಿರುತ್ತೀರಿ ಮತ್ತು ಭವಿಷ್ಯದಲ್ಲಿ ನಿಮ್ಮ ಸಂತೋಷ, ಗುರಿಗಳು ಮತ್ತು ಉದ್ದೇಶಗಳ ಬಗ್ಗೆ ನೀವು ಬಹಳಷ್ಟು ಯೋಜನೆಗಳನ್ನು ಮಾಡುತ್ತಿದ್ದೀರಿ. ನೀವು ತುಂಬ ಸ್ನೇಹಪರರು ಮತ್ತು ನಿಮ್ಮ ಸುತ್ತಮುತ್ತಲಿನ ಜನರ ಬಗ್ಗೆ ಒಳ್ಳೆಯವರು ಮತ್ತು ಅದೇ ಸಮಯದಲ್ಲಿ ನೀವು ನಿಮ್ಮನ್ನು ಕಂಡುಕೊಳ್ಳಲು ಹೆಚ್ಚು ಬಯಸುತ್ತೀರಿ. ಧನುರಾಶಿ, ಇಂದು ವೈಯಕ್ತಿಕ ಸಂಬಂಧಗಳಲ್ಲಿ ಶಕ್ತಿ ಹೆಚ್ಚಾಗಿರುತ್ತದೆ. ನೀವು ಕುಟುಂಬದ ಸಾಧನೆಗಳನ್ನು ಹೆಚ್ಚಿಸುವಿರಿ. ಹೊಸ ಬಟ್ಟೆ ಮತ್ತು ಆಭರಣಗಳನ್ನು ಖರೀದಿಸುವ ಸಾಧ್ಯತೆ ಇದೆ. ಇಂದು ಆಪ್ತರು ಮತ್ತು ಸಹ ಉದ್ಯೋಗಿಗಳೊಂದಿಗೆ ಸಂವಹನ ನಡೆಸುವ ಅವಕಾಶಗಳು ಹೆಚ್ಚಾಗುತ್ತವೆ. ವೈಯಕ್ತಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಮುಖ ವಿಷಯಗಳತ್ತ ಗಮನ ಹರಿಸುತ್ತೀರಿ. ಪ್ರೀತಿ ಪಾತ್ರರ ಬೆಂಬಲವು ಆತ್ಮವಿಶ್ವಾಸ ಮತ್ತು ನೈತಿಕತೆಯನ್ನು ಹೆಚ್ಚಿಸುತ್ತದೆ. ಮನೆಯಲ್ಲಿ ಸಂತೋಷವು ಮೇಲುಗೈ ಸಾಧಿಸುತ್ತದೆ. ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಇಂದು ಆಸಕ್ತಿ ಹೆಚ್ಚಾಗುತ್ತದೆ. ಇಂದು ಮಹಿಳೆಯರಿಗೆ ಉತ್ತಮ ದಿನವಾಗಿರುತ್ತದೆ. ಸರ್ಕಾರಿ ನೌಕರಿಯ ಯೋಗ ಇರುತ್ತದೆ. ಕೈಯಲ್ಲಿ ಹಣಕಾಸು ಉಳಿಯುತ್ತವೆ. ಹೊಸ ಉದ್ಯೋಗ ಪ್ರಾರಂಭಿಸಲು ಉತ್ತಮ ದಿನವಿದು. ನೌಕರದಾರರು ನಿಶ್ಚಿತವಾಗಿ ಬಡ್ತಿ ಹಾಗೂ ವರ್ಗಾವಣೆ ಪಡೆದು ಸುಖ ಸಂತೋಷವನ್ನು ಪಡೆಯುತ್ತಾರೆ. ಉದ್ಯೋಗಸ್ಥರಿಗೆ ನೆಮ್ಮದಿಯ ಕಾಲ ಕೂಡಿಬರುತ್ತದೆ. ಇಂದು ಸ್ನೇಹಿತರು ಮತ್ತು ಸಹೋದರನಿಂದಲೂ ಹೊಸ ವ್ಯಾಪಾರ ಪ್ರಾರಂಭ ಮಾಡಲು ಹಣಕಾಸಿನ ನೆರವು ಪಡೆಯಬಹುದು. ಇಂದು ಪರಸ್ತ್ರೀಯರಿಗಾಗಿ ನೀವು ಹಣವನ್ನು ಖರ್ಚು ಮಾಡಬೇಡಿ. ಇಂದು ಭೂಮಿಗೆ ಸಂಬಂಧಪಟ್ಟ ಕದನ ನಡೆಯಬಹುದು. ಸಹೋದರ ಮಾವನಿಂದ ಧನ ಸಹಾಯವಿರುತ್ತದೆ. ಹಳೆಯ ಸಾಲ ಮರುಪಾವತಿಯ ಕ್ಷಣವಿದು. ಮೂರನೆಯ ವ್ಯಕ್ತಿಯಿಂದ ದಂಪತಿಗಳಿಗೆ ಕಲಹ ಉಂಟಾಗಬಹುದು. ಇಂದು ನಿಮ್ಮ ಮಾತನಾಡುವ ಶೈಲಿಯು ಬಹಳ ಮುಖ್ಯವಾಗಿದೆ. ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ಸಂಬಂಧ, ಅದು ಬಹುಶಃ ಪ್ರಣಯ ಸಂಬಂಧ, ನಿಮ್ಮ ಸಮಯ ಮತ್ತು ಗಮನದ ಅಗತ್ಯವಿರಬಹುದು. ಒಂದು ವಿಷಯವನ್ನು ನಿರ್ವಹಿಸುವಾಗ ನೀವು ಉತ್ತಮ ಕೇಳುಗರಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಇಂದು ಸಹ ಉದ್ಯೋಗಿಗಳು ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯಗಳನ್ನು ಹೊಗಳುತ್ತಾರೆ ಮತ್ತು ಇತ್ತೀಚಿನ ಮೌಲ್ಯಮಾಪನಗಳು ನಿಮಗೆ ಪ್ರಯೋಜನವನ್ನು ನೀಡುತ್ತವೆ. ನೀವು ಇಂದು ಹೊಂದಿರುವ ಶಕ್ತಿ ಮತ್ತು ಹಣವನ್ನು ಆನಂದಿಸಿ ಮತ್ತು ಸಾಲಗಳನ್ನು ತೀರಿಸಲು ಅಥವಾ ಮನೆಯ ದುರಸ್ತಿಗಳನ್ನು ಸರಿಪಡಿಸಲು ಈ ಹೆಚ್ಚುವರಿ ಹಣವನ್ನು ಸರಿಯಾಗಿ ಬಳಸಿ. ನಿಮ್ಮ ಸಹೋದರ ಅಥವಾ ಸಹೋದರ ಸಂಬಂಧಿಯೊಂದಿಗಿನ ಪ್ರವಾಸವು ನಿಮ್ಮನ್ನು ಸಕಾರಾತ್ಮಕವಾಗಿ ಇಡುತ್ತದೆ. ಇಂದು ನಿಮ್ಮ ವ್ಯವಹಾರ ಮತ್ತು ವೃತ್ತಿ ಜೀವನವು ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸುತ್ತದೆ ಮತ್ತು ಈ ಸಮಯದಲ್ಲಿ ನೀವು ಇತರರೊಂದಿಗೆ ಹೆಚ್ಚು ಸಂವಹನ ನಡೆಸಬೇಕಾಗಬಹುದು. ಇತರ ಜನರೊಂದಿಗೆ ಚಿಂತನಶೀಲವಾಗಿ ಮಾತನಾಡಿ, ಇಲ್ಲದಿದ್ದರೆ ನಷ್ಟದ ಸಾಧ್ಯತೆ ಇದೆ. ನಿಮ್ಮ ನಕ್ಷತ್ರಗಳು ಇಂದು ಉತ್ತುಂಗದಲ್ಲಿದೆ ಮತ್ತು ಇದು ವೃತ್ತಿ ಜೀವನಕ್ಕೆ ಫಲಪ್ರದ ಸಮಯ. ಪ್ರಮುಖ ವಿಷಯಗಳನ್ನು ನಿರ್ವಹಿಸುವಾಗ ನೀವು ಇತರರಿಂದ ಸಲಹೆ ಪಡೆಯಬೇಕು. ವ್ಯವಹಾರ ಮತ್ತು ವೃತ್ತಿ ಜೀವನದ ಕಾರಣದಿಂದಾಗಿ ಕಾರ್ಯನಿರತರಾಗುವ ಸಾಧ್ಯತೆಯೂ ಇದೆ. ನಿಮ್ಮ ಸಮಯವನ್ನು ನಿಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳಿ. ಇಲ್ಲದಿದ್ದರೆ ನೀವು ನಿಮ್ಮ ಖ್ಯಾತಿಯ ಬಗ್ಗೆ ಅನಗತ್ಯವಾಗಿ ಚಿಂತಿಸಬಹುದು. ಮಕರ ರಾಶಿ, ಇಂದು ಕೆಲಸ ಮತ್ತು ವ್ಯವಹಾರದಲ್ಲಿ ಯಶಸ್ಸು ಮುಂದುವರಿಯುತ್ತದೆ. ನೀವು ಸೃಜನಶೀಲ ಪ್ರಯತ್ನಗಳಲ್ಲಿ ಸರಾಗವಾಗಿ ಪ್ರಗತಿ ಸಾಧಿಸುವಿರಿ. ಎಲ್ಲರೊಂದಿಗೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳಿ. ಇಂದು ನಿಮ್ಮ ವೈಯಕ್ತಿಕ ಸಂವಹನದತ್ತ ಗಮನ ಹರಿಸಿ. ಸೃಜನಶೀಲ ಕಾರ್ಯಗಳಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಪ್ರಮುಖ ಫಲಿತಾಂಶಗಳು ಅನುಕೂಲಕರವಾಗಿರುತ್ತವೆ. ಆಧುನಿಕ ಉಪಕ್ರಮಗಳು ಬಲಗೊಳ್ಳುತ್ತವೆ. ಇಂದು ಲಾಭದ ಶೇಕಡಾವಾರು ಹೆಚ್ಚಾಗಿರುತ್ತದೆ. ಶುಭ ಕಾರ್ಯಗಳ ಯೋಜನೆಗಳು ರೂಪುಗೊಳ್ಳುತ್ತವೆ. ಇಂದು ನೀವು ಎಲ್ಲರನ್ನು ಗೌರವಿಸಿ ಮುಂದುವರಿಯಬೇಕು.
ಇಂದು ನಿಮ್ಮ ಕೆಲಸದಲ್ಲಿ ಲೋಪವಾದರೆ ಅದರಿಂದ ನೀವು ಅನೇಕ ತೊಂದರೆಗಳನ್ನು ಅನುಭವಿಸಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಅಧಿಕಾರಿಗಳಿಂದ ಬಡ್ತಿಯ ಲಾಭವನ್ನು ಇಂದು ಪಡೆಯಬಹುದು. ಕೃಷಿಕರು ವಾಣಿಜ್ಯ ಬೆಳೆ ಬೆಳೆದು ಅದರಿಂದ ಆರ್ಥಿಕ ಪ್ರಗತಿಯನ್ನು ಹೊಂದಬಹುದು. ಹೊಸ ಯೋಜನೆ ಇಂದು ಸದ್ಯಕ್ಕೆ ಬೇಡ. ಭೂ ವ್ಯವಹಾರದಲ್ಲಿ ಹಣಕಾಸು ಅಪವ್ಯಯವಾಗದಂತೆ ಜಾಗ್ರತೆ ವಹಿಸಿ. ಅವಿವಾಹಿತವರಿಗೆ ಇಂದು ವಿವಾಹದ ಯೋಗ ಕೂಡಿ ಬರಬಹುದು. ದಂಪತಿಗಳಿಗೆ ಸಂತಾನದ ಯೋಗ ಕೂಡ ಇರುತ್ತದೆ. ಇಂದು ನಿಮ್ಮ ಸಹೋದರನೊಂದಿಗೆ ಆಸ್ತಿ ವಿಚಾರದ ಸಮಸ್ಯೆ ಬಗೆಹರಿಯಲಿದೆ. ತಪ್ಪುಗಳಿಂದ ಅನಾವಶ್ಯಕ ತೊಂದರೆಯನ್ನು ಸಹ ನೀವು ಅನುಭವಿಸಬಹುದು. ಭೂಮಿ ವ್ಯವಹಾರಗಳಲ್ಲಿ ಮೋಸ ಹೋಗುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆ ಇರಲಿ. ಉದ್ಯೋಗದಲ್ಲಿ ಬಡ್ತಿ ಹೊಂದಿ ಜವಾಬ್ದಾರಿ ಅಧಿಕವಾಗಬಹುದು. ಕೋರ್ಟು ಕಚೇರಿ ಕೆಲಸದಲ್ಲಿ ಹಿನ್ನಡೆ ಉಂಟಾಗಬಹುದು. ಇಂದು ಉದ್ಯೋಗದಲ್ಲಿ ಸ್ಥಾನ ಬದಲಾವಣೆ ಇರುತ್ತದೆ. ಶತ್ರುಗಳಿಂದ ನಿಮಗೆ ಹಾನಿ ಉಂಟಾಗಬಹುದು. ಗುತ್ತಿಗೆದಾರರಿಗೆ ಆರ್ಥಿಕ ಪ್ರಗತಿ ಕಾಣುವುದು. ಷೇರು ಮಾರುಕಟ್ಟೆ ಅಲ್ಪ ಅನುಕೂಲವನ್ನು ಮಾಡಿಕೊಡುತ್ತದೆ. ನಟ ನಟಿಯರಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ನಿಮ್ಮ ಉದ್ಯೋಗದಲ್ಲಿ ಹಿರಿಯ ಅಧಿಕಾರಿಗಳಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತದೆ. ಇಂದು ನಿಮಗೆ ಪ್ರಯಾಣದ ಸಾಧ್ಯತೆ ಇರುತ್ತದೆ. ಹೊಸ ಆಧ್ಯಾತ್ಮಿಕ ದೃಷ್ಟಿಕೋನಗಳು ಅಥವಾ ವೃತ್ತಿ ಅವಕಾಶಗಳೊಂದಿಗೆ ಸಂಪರ್ಕ ಸಾಧಿಸಲು ಈ ಪ್ರಯಾಣವು ಉತ್ತಮ ಮಾರ್ಗವಾಗಿದೆ. ಶಿಕ್ಷಕ ಅಥವಾ ಮಾರ್ಗದರ್ಶಕರಿಗೆ ನಿಮ್ಮ ಸಹಾಯ ಬೇಕಾಗಬಹುದು ಅಥವಾ ನಿಮಗೆ ಅವರ ಸಹಾಯ ಬೇಕಾಗಬಹುದು. ಹಣಕಾಸಿನ ವಿಷಯಗಳಿಗೆ ವೆಚ್ಚ ಮತ್ತು ಆದಾಯದ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳಿ. ನಷ್ಟ ಅಥವಾ ಕಳ್ಳತನವನ್ನು ತಪ್ಪಿಸಲು ನಿಮ್ಮ ವಸ್ತುಗಳ ಬಗ್ಗೆ ಜಾಗರೂಕರಾಗಿರಿ. ನಿಮ್ಮ ಆಲೋಚನೆಗಳನ್ನು ಸಂವಹನ ಮಾಡಿ ಮತ್ತು ಧ್ವನಿ ನೀಡಿ. ಉನ್ನತ ಶಿಕ್ಷಣಕ್ಕೆ ಸೇರ್ಪಡೆಗೊಳ್ಳುವುದರಿಂದ ನಿಮಗೆ ವೃತ್ತಿಯಲ್ಲಿ ಪ್ರಯೋಜನಗಳು ದೊರೆಯುತ್ತವೆ. ಭವಿಷ್ಯದ ಬಗ್ಗೆ ಯೋಚಿಸುವಾಗ ಮನೆಯ ವಿಷಯಗಳಿಗೂ ಗಮನ ಕೊಡಿ. ಇಂದು ನೀವು ನಿಮ್ಮ ದೈನಂದಿನ ವ್ಯವಹಾರಗಳಲ್ಲಿ ತೃಪ್ತರಾಗಿದ್ದೀರಿ ಮತ್ತು ಸಂಯಮದಿಂದ ಇರುತ್ತೀರಿ. ನಿಮ್ಮ ಜೀವನದ ಬಗ್ಗೆ ನಿಮಗೆ ಸಂಪೂರ್ಣ ವಿಶ್ವಾಸವಿದೆ. ಈ ದಿನ ನೀವು ಹೆಚ್ಚಿನ ಜ್ಞಾನವನ್ನು ಪಡೆಯಲು ಬಯಸುತ್ತೀರಿ. ದೂರದ ಸ್ನೇಹಿತ ಅಥವಾ ಸಂಬಂಧಿಕರೊಂದಿಗೆ ಮಾತನಾಡುವ ಸಾಧ್ಯತೆ ಇದೆ. ಇಲ್ಲಿ ನೀವು ಎಚ್ಚರಿಕೆಯಿಂದ ಮಾತನಾಡಿ. ಇಂದು ನೀವು ಜ್ಞಾನವನ್ನು ಅಭ್ಯಾಸ ಮಾಡುವ ಕಲೆಯನ್ನು ತಿಳಿದುಕೊಳ್ಳಲು ಆಸಕ್ತಿ ಹೊಂದಿರುತ್ತೀರಿ. ಇಂದು ಅಂತ್ಯವು ಸಹ ಆಹ್ಲಾದಕರವಾಗಿರುತ್ತದೆ. ಇಂದು ನೀವು ಜೀವನದ ವಿವಿಧ ಅಂಶಗಳನ್ನು ಅನುಭವಿಸಬಹುದು. ಇದು ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನಕಾರಿಯಾಗಲಿದೆ. ಕುಂಭರಾಶಿ, ಇಂದು ಕೆಲಸದ ಒತ್ತಡ ಮುಂದುವರಿಯಬಹುದು. ಆತುರದ ನಿರ್ಧಾರಗಳನ್ನು ತಪ್ಪಿಸಿ. ಬುದ್ಧಿವಂತ ವಿಳಂಬಿತ ವಿಧಾನವನ್ನು ಅನುಸರಿಸಿ. ವೃತ್ತಿಪರರು ಎಚ್ಚರಿಕೆಯಿಂದ ವರ್ತಿಸುತ್ತಾರೆ. ಇತರರ ಮೇಲೆ ಪ್ರಭಾವ ಬೀರಲು ಬುದ್ಧಿವಂತಿಕೆಯನ್ನು ಬಳಸಿಕೊಳ್ಳಿ. ಎಲ್ಲ ಕ್ಷೇತ್ರಗಳಲ್ಲಿ ಸಮತೋಲಿತ ಕಾರ್ಯಕ್ಷಮತೆಯನ್ನು ಕಾಪಾಡಿಕೊಳ್ಳಿ. ವೈಯಕ್ತಿಕ ಸಂಬಂಧಗಳು ಬಲಗೊಳ್ಳುತ್ತವೆ. ಖರ್ಚು ಮತ್ತು ಹೂಡಿಕೆಗಳನ್ನು ನಿಯಂತ್ರಿಸಿ. ಕಾನೂನು ವಿಷಯಗಳಲ್ಲಿ ತಾಳ್ಮೆ ತೋರಿಸಿ. ವಿದೇಶ ಪ್ರಯಾಣದ ಸಾಧ್ಯತೆ ಇದೆ. ಇಂದು ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ಇಂದು ಬಂಧು ಮಿತ್ರರು ನಿಮ್ಮ ಬಗ್ಗೆ ತಪ್ಪಾಗಿ ಭಾವಿಸಬಹುದು. ದೂರದ ಪ್ರವಾಸದ ಯೋಗ ಇರುತ್ತದೆ. ರಾಜಕಾರಣಿಗಳಿಂದ ಜಾಗೃತರಾಗಿರಿ. ಹಿಂದಿನ ವೈಷಮ್ಯ ಈಗ ಬಗೆಹರಿಯುವ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರಗಳ ಆರ್ಥಿಕ ಸ್ಥಿತಿಯಲ್ಲಿ ಗಣನೀಯ ಸುಧಾರಣೆಯನ್ನು ಇಂದು ಕಾಣಬಹುದು. ಇಂದು ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಉತ್ತಮ ಬದಲಾವಣೆ ಕಂಡುಬರುತ್ತದೆ. ಅಳಿಸಿ ಹೋದ ಬಂಧುಗಳಲ್ಲಿ ಮತ್ತೆ ಉತ್ತಮ ಬಾಂಧವ್ಯ ಹುಟ್ಟಬಹುದು. ಪತಿ ಪತ್ನಿಯಲ್ಲಿ ಪ್ರೇಮ ಮಧುರವಾಗಿರುತ್ತದೆ. ಶತ್ರುನಾಶದ ಕಡೆ ಗಮನವಿರಲಿ. ಸಂಗಾತಿ ಜೊತೆ ಪ್ರೇಕ್ಷಣೀಯ ಸ್ಥಳಕ್ಕೆ ಭೇಟಿ ನೀಡಬಹುದು. ಇಂದು ಪ್ರೇಮಿಗಳಿಗೆ ಉತ್ತಮ ದಿನವಾಗಿರುತ್ತದೆ. ಸಿದ್ಧ ಉಡುಪು ವ್ಯಾಪಾರಿಗಳಿಗೆ ಲಾಭದ ಸೂಚನೆ ಇದೆ. ಉದ್ಯೋಗಿಗಳಿಗೆ ಅಧಿಕಾರಿಯಿಂದ ಉತ್ತಮ ಪ್ರಶಂಸೆ ದೊರೆಯಬಹುದು. ಮಕ್ಕಳ ಮದುವೆಯ ವಿಷಯ ಚರ್ಚಿಸಬಹುದು. ಮಕ್ಕಳ ದೇಹಾಲಸ್ಯದಿಂದ ತೊಂದರೆ ಉಂಟಾಗಬಹುದು.
ಖಾಸಗಿ ಉದ್ಯೋಗಿಗಳಿಗೆ ಸಂಬಳದಲ್ಲಿ ಏರಿಕೆ ಇಂದು ಕಂಡುಬರುತ್ತದೆ. ಇಂದು ಭೂಮಿ ವಾಜ್ಯದಲ್ಲಿ ಜಯ ನಿಮ್ಮದಾಗಿರುತ್ತದೆ. ಸರ್ಕಾರಿ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ಬಾಕಿ ಹಣ ವಸೂಲಾತಿ ಆಗುತ್ತದೆ. ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ವಾತಾವರಣ ಕಂಡುಬರುತ್ತದೆ. ಕಾನೂನಿನ ಹೋರಾಟ ನಿಮ್ಮ ಪರವಾಗಿ ಆಗಲಿದೆ. ಮದುವೆಯನ್ನು ಬಯಸಿದವರಿಗೆ ಯಶಸ್ಸು ಹತ್ತಿರದಲ್ಲಿದೆ. ಇಂದು ಗೃಹ ಕಟ್ಟಡ ನಿರ್ಮಾಣಗಳನ್ನು ಮಾಡುವ ಉಪಕರಣಗಳನ್ನು ಮಾರುವವರಿಗೆ ಉತ್ತಮ ಲಾಭದ ಸೂಚನೆಗಳು ಕಂಡುಬರುತ್ತದೆ. ಇಂದು ಎದುರಾಗುವ ಹಿನ್ನಡೆ ನಿಮ್ಮ ಸ್ವಾಭಿಮಾನದ ಭಾವನೆಗೆ ಹಾನಿ ಉಂಟು ಮಾಡಬಹುದು. ಹೊಸ ಕೇಶ ವಿನ್ಯಾಸ ಅಥವಾ ಹೊಸ ಬಟ್ಟೆಗಳಂತಹ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಕೆಲವು ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಇಂದು ನಿಮ್ಮ ಆರೋಗ್ಯ ಮತ್ತು ಫಿಟ್ನೆಸ್ಗೆ ಹೆಚ್ಚು ಆದ್ಯತೆ ನೀಡಿ. ಇಂದು ನಿಮಗೆ ಅನಿರೀಕ್ಷಿತ ಹಣ ಸಿಗಬಹುದು. ಅದನ್ನು ಸಾಲವನ್ನು ತೀರಿಸಲು ಅಥವಾ ಭವಿಷ್ಯಕ್ಕಾಗಿ ಇಡುವುದು ನಿಮ್ಮ ಬುದ್ಧಿವಂತವಾಗಿದೆ. ದುಶ್ಚಟಗಳನ್ನು ತಪ್ಪಿಸಿ, ಬದಲಾಗಿ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯುವುದನ್ನು ಆನಂದಿಸಿ. ನಿಮ್ಮನ್ನು ತೊಂದರೆಗೊಳಿಸುತ್ತಿರುವ ಆಳವಾದ ವೈಯಕ್ತಿಕ ಇತಿಹಾಸವನ್ನು ಬಿಟ್ಟು ಸಕಾರಾತ್ಮಕ ದಿಕ್ಕಿನಲ್ಲಿ ಮುಂದುವರಿಯುವ ಮೂಲಕ ಹೊಸದಾಗಿ ಪ್ರಾರಂಭಿಸಲು ಇದು ಉತ್ತಮ ಸಮಯ. ಇಂದಿನ ದಿನ ಹಣಕಾಸು ಯೋಜನೆ ಅಥವಾ ಹೊಸ ತಂತ್ರಗಳಿಗೆ ಉತ್ತಮವೆಂದು ತೋರುತ್ತದೆ. ನೀವು ನಿಮ್ಮ ಸ್ವಂತ ಅಂತಃಪ್ರಜ್ಞೆ ಮತ್ತು ಬಹಳಷ್ಟು ಊಹೆಗಳ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿದ್ದೀರಿ ಮತ್ತು ಇದು ನಿಮ್ಮನ್ನು ಎದ್ದು ಕಾಣುವಂತೆ ಮಾಡುತ್ತದೆ. ನೀವು ಹಣ ಅಥವಾ ನ್ಯೂನತೆಯಂತಹ ವಿಷಯಗಳ ಬಗ್ಗೆ ಮಾತನಾಡಲು ಆಸಕ್ತಿ ತೋರಿಸುತ್ತಿದ್ದರೆ ಮುಂಬರುವ ಸಮಯ ನಿಮ್ಮದು ಎಂದು ಅರ್ಥ ಮಾಡಿಕೊಳ್ಳಿ. ಇಂದು ನೀವು ಹಣಕ್ಕೆ ಸಂಬಂಧಿಸಿದ ಹೆಚ್ಚಿನ ಸಮಯವನ್ನು ಕಳೆಯುತ್ತೀರಿ. ಇದು ಪ್ರಣಯ ಸಂಬಂಧಗಳಾಗಲಿ ಅಥವಾ ಸ್ನೇಹಿತರಾಗಲಿ, ಯಾವಾಗಲೂ ನೀವು ಸಕಾರಾತ್ಮಕವಾಗಿರಿ. ಒಟ್ಟಾರೆಯಾಗಿ ಇದು ನಿಮಗೆ ಆಹ್ಲಾದಕರ ಮತ್ತು ಅಭಿವೃದ್ಧಿಶೀಲ ಅವಧಿಯಾಗಿದೆ. ಮೀನ ರಾಶಿ, ಇಂದು ನೀವು ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ವೇಗಗೊಳಿಸುತ್ತೀರಿ. ಹಣಕಾಸಿನ ತಂತ್ರಗಳನ್ನು ಪರಿಣಾಮಕಾರಿಯಾಗಿ ಅಳವಡಿಸಿಕೊಳ್ಳುತ್ತೀರಿ. ಇಂದು ಕೈಗಾರಿಕಾ ಮತ್ತು ವಾಣಿಜ್ಯ ವಿಷಯಗಳು ನಿಮಗೆ ಅನುಕೂಲಕರವಾಗಿರುತ್ತವೆ. ನೀವು ಆತ್ಮವಿಶ್ವಾಸದಿಂದ ಮುಂದುವರಿಯುತ್ತೀರಿ. ಇಂದು ಸ್ಪರ್ಧಾತ್ಮಕತೆಯು ಆರೋಗ್ಯಕರ ಪ್ರಜ್ಞೆಯನ್ನು ಕಾಪಾಡಿಕೊಳ್ಳುತ್ತದೆ. ಸ್ನೇಹಿತರು ಬೆಂಬಲ ನೀಡುತ್ತಾರೆ. ವೃತ್ತಿ ಜೀವನವು ವೇಗವಾಗಿ ಮುನ್ನಡೆಯುತ್ತದೆ. ವಿವಿಧ ಮೂಲಗಳಿಂದ ಆದಾಯವೂ ಸಹ ಹೆಚ್ಚಾಗಿರುತ್ತದೆ. ಇಂದು ನಿರ್ವಹಣಾ ವಿಷಯಗಳಲ್ಲಿ ಸ್ಥಿರತೆ ಬರುತ್ತದೆ. ನಿಮ್ಮ ಪ್ರಯತ್ನಗಳಲ್ಲಿ ನೀವು ಮುಂದೆ ಇರುತ್ತೀರಿ. ಒಪ್ಪಂದಗಳು ನಿಮಗೆ ಅನುಕೂಲಕರವಾಗಿರುತ್ತವೆ. ಇಂದು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗಿದ್ದ ಕೆಲಸದ ಬದಲಿಗೆ ಬೇರೊಂದು ಕೆಲಸದ ಯೋಗವಿರುತ್ತದೆ. ಅವಿವಾಹಿತರಿಗೆ ವಿವಾಹದ ಯೋಗ ಕೂಡಿ ಬರಬಹುದು. ಬಂಧುಗಳಿಗೆ ಮಾಡಿರುವ ನಿಮ್ಮ ಸಹಾಯ ನೆನೆದು ಇಂದು ಅವರು ಸಹಾಯ ಮಾಡಲು ಮುಂದೆ ಬರಬಹುದು. ಇಂದು ನಿಮಗೆ ಬರಬೇಕಾದ ಹಣ ಸರಿಯಾದ ವೇಳೆಗೆ ಬಾರದೆ ಸಾಲದ ಮೊರೆ ಹೋಗಬಹುದು. ಉದ್ಯೋಗದಲ್ಲಿ ಸಮಸ್ಯೆ ಎದುರಾದಾಗ ಚಾಣಾಕ್ಷತನದಿಂದ ಪಾರಾಗಿರಿ. ಹೊಸ ವ್ಯಾಪಾರ ಅಂಗಡಿ ಪ್ರಾರಂಭಿಸಿದವರು ಮಂದಗತಿಯಲ್ಲಿ ಲಾಭ ಪಡೆಯಬಹುದು. ಪತಿ ಪತ್ನಿಯರಲ್ಲಿ ಸಾಮರಸ್ಯ ಅಧಿಕವಾಗಿರುತ್ತದೆ. ಪ್ರೇಮಿಗಳು ಇಂದು ಒಂದಾಗಿ ಸೇರಲು ಉತ್ಸುಕರಾಗಿರುತ್ತಾರೆ. ಇಂದು IT ಉದ್ಯೋಗಸ್ಥರು ಒತ್ತಡದಿಂದ ಕಾರ್ಯ ನಿರ್ವಹಿಸಬೇಕಾಗುತ್ತದೆ. ಹಳೆಯ ಸಂಗಾತಿಯ ನೆನಪು ಕಾಡಬಹುದು. ಭೂಮಿ ಕಟ್ಟಡ ವ್ಯಾಪಾರಿಗಳಿಗೆ ಧನಲಾಭವಿರುತ್ತದೆ. ಆಸ್ತಿ ವಿಚಾರಕ್ಕಾಗಿ ಸಹೋದರರಿಂದ ಮಾನಸಿಕ ಕಿರಿಕಿರಿ ಉಂಟಾಗಬಹುದು. ಆರೋಗ್ಯದಲ್ಲಿ ಏರುಪೇರು ಕಂಡುಬರುತ್ತದೆ. ಇಂದು ನೀವು ಮಧ್ಯಸ್ಥಿಕೆ ವಹಿಸಿದ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಿ. ಹೊಸ ಒಪ್ಪಂದಗಳಿಗೆ ಅಂಗೀಕಾರವಿರುತ್ತದೆ. ಆದಾಯದ ಮೂಲ ಗೋಚರವಾಗುತ್ತದೆ. ಕಾನೂನು ವ್ಯಾಜ್ಯಗಳು ನಿಮ್ಮ ಪರವಾಗಿ ಆಗಲಿದೆ. ಪ್ರೇಮ ಪ್ರಸಂಗಗಳಲ್ಲಿ ಯಶಸ್ಸು ಇರುತ್ತದೆ. ಕಷ್ಟದಲ್ಲಿರುವ ಬಂಧುಗಳಿಗೆ ಸಹಾಯ ನೀವು ಇಂದು ಮಾಡಲಿದ್ದೀರಿ. ಇಂದು ನಿಮ್ಮ ದೈಹಿಕ ಅಥವಾ ಭಾವನಾತ್ಮಕ ಆರೋಗ್ಯಕ್ಕೆ ಸಂಬಂಧಿಸಿದ ನಿರ್ಧಾರ ಪ್ರಮುಖ ವಿಷಯವಾಗಿರುತ್ತದೆ. ಇದನ್ನು ಪರಿಹರಿಸಲು ಪ್ರಯತ್ನಿಸಿ.
ಒತ್ತಡವನ್ನು ನಿಭಾಯಿಸುವ ವಿನಾಶಕಾರಿ ಮಾರ್ಗಗಳನ್ನು ತಪ್ಪಿಸಿ ಬದಲಾಗಿ ಹಿರಿಯರಿಂದ ಆಧ್ಯಾತ್ಮಿಕ ಒಳನೋಟ ಅಥವಾ ಮಾರ್ಗದರ್ಶನವನ್ನು ಪಡೆಯಿರಿ. ಇತ್ತೀಚಿನ ಖರೀದಿಯು ನಿಮಗೆ ಹಣದ ಬಗ್ಗೆ ಆತಂಕವನ್ನು ಉಂಟು ಮಾಡಬಹುದು. ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸಲು ದೃಶ್ಯಾವಳಿಗಳ ಬದಲಾವಣೆ ಒಳ್ಳೆಯದು. ಇಂದು ಮೊದಲನೆಯದಾಗಿ ನಿಮ್ಮ ಸಂಗಾತಿ ಅಥವಾ ವಿಶೇಷ ವ್ಯಕ್ತಿಯೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯಬೇಕು. ಹಿಂದಿನದನ್ನು ಕಡಿಮೆ ಯೋಚಿಸಿ ಮತ್ತು ನಿಮ್ಮ ಮುಂದಿನ ಹಾದಿಯತ್ತ ಹೆಚ್ಚು ಗಮನ ಹರಿಸಿ. ಇಂದು ನೀವು ಎಲ್ಲವನ್ನು ತೂಗಿ ನೋಡುವ ಪರಿಸ್ಥಿತಿಯಲ್ಲಿದ್ದೀರಿ. ಇಂದು ನೀವು ಇತರರೊಂದಿಗೆ ಮಾತನಾಡಲು ಹೆಚ್ಚು ಉತ್ಸುಕರಾಗಿರುತ್ತೀರಿ. ನಿಮ್ಮ ಆಲೋಚನೆಗಳ ಸ್ಪಷ್ಟತೆಯನ್ನು ಪಡೆಯಲು ನೀವು ವೈಯಕ್ತಿಕ ಸಂಭಾಷಣೆಯಲ್ಲೂ ಉತ್ಸುಕರಾಗಿರುತ್ತೀರಿ. ಇಂದು ನಿಮಗೆ ಹತ್ತಿರವಿರುವ ಯಾರೊಂದಿಗಾದರೂ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ನೀವು ಬಯಸುತ್ತೀರಿ. ನಿಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರೊಂದಿಗೆ ಮಾತನಾಡುವಾಗ ಸೂಕ್ತವಾದ ಪದಗಳನ್ನು ಬಳಸುವ ಮೂಲಕ ನೀವು ಅವರನ್ನು ಮೆಚ್ಚಿಸಬಹುದು. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.